ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ನೇರ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದೆ. ಈ ಹುದ್ದೆಗಳ ಅಭ್ಯರ್ಥಿಗಳ ಆಯ್ಕೆಗೋಸ್ಕರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುತ್ತಾ ಇದೆ. ಇದಕ್ಕೆ ಅರ್ಜಿ ಸಲ್ಲಿಸಿರುವ ಎಲ್ಲ ಸ್ನೇಹಿತರಿಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಎಲ್ಲ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಶುಭ ಹಾರೈಕೆಗಳನ್ನು ಮಾಡ್ತಾ, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ರೂಪುರೇಷೆ ನಿಮಗೆಲ್ಲ ತಿಳಿದೇ ಇದೆ. ಇದರಲ್ಲಿ ಒಟ್ಟು 4 ಪತ್ರಿಕೆಗಳಿದ್ದು, ಕಡ್ಡಾಯ ಪತ್ರಿಕೆಯಾಗಿ 2 ಪತ್ರಿಕೆಗಳಿವೆ. ಅದು ಪೇಪರ್ 1 ಕನ್ನಡ, ಅದು 100 ಅಂಕಗಳದ್ದಾಗಿರುತ್ತೆ. 2 ಗಂಟೆಗಳ ಅವಧಿಯಲ್ಲಿ ನೀವು ಬರೆಯಬೇಕಿರುತ್ತೆ. ಅದೇ ರೀತಿಯಾಗಿ ಪೇಪರ್ 2 ಇಂಗ್ಲೀಷ್, ಅದು ಕೂಡ 100 ಅಂಕಗಳಿಗೆ 2 ಗಂಟೆಗಳ ಅವಧಿಯಲ್ಲಿ ನೀವು ಬರೀಲಿಕ್ಕಿದ್ದೀರಿ. ಮತ್ತು ಎರಡನೇ ವಿಭಾಗದಲ್ಲಿ ಕಡ್ಡಾಯ ಪತ್ರಿಕೆಯಾಗಿ ಪೇಪರ್ 3 ಅದು ಸಾಮಾನ್ಯ ಜ್ಞಾನ ಪತ್ರಿಕೆಯಾಗಿರುತ್ತೆ. 50 ಅಂಕಗಳನ್ನು ಹೊಂದಿರುತ್ತೆ. ಅದು 2 ಗಂಟೆಗಳ ಅವಧಿಯಲ್ಲಿ ನೀವು ಬರೆಯುತ್ತೀರಿ. ಮತ್ತು ಪೇಪರ್ 4 ಅದು ಐಚ್ಛಿಕ ವಿಷಯದಾಗಿದ್ದು 250 ಅಂಕಗಳು ಅದರಲ್ಲಿ ಇರುತ್ತೆ. ಒಟ್ಟು ಪ್ರಶ್ನೆಗಳು ಅಲ್ಲಿ 125 ಇರುತ್ತೆ. ಸಾಮಾನ್ಯ ಜ್ಞಾನದಲ್ಲಿ ಒಟ್ಟು 50 ಪ್ರಶ್ನೆಗಳನ್ನು ನಾವು ನೋಡ್ತೇವೆ. ಐಚ್ಛಿಕ ವಿಷಯದ 250 ಅಂಕಗಳ ಪತ್ರಿಕೆಯನ್ನು 3 ಗಂಟೆಗಳ ಅವಧಿಯಲ್ಲಿ ನೀವು ಬರೀಲಿಕ್ಕಿದ್ದೀರಿ. ಈ 4 ಪತ್ರಿಕೆಗಳಲ್ಲಿ ನಾನು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದು ಪೇಪರ್ 2, ಅದು ಕಂಪಲ್ಸರಿ ಪೇಪರ್ 2 ಇಂಗ್ಲೀಷ್ ಆಗಿದೆ. ಈ ಒಂದು ವಿಡಿಯೋಕ್ಕೆ ನಾನು ಕಳೆದ ಬಾರಿಯ ಇದೇ ರೀತಿಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನೇರ ನೇಮಕಾತಿಯಾಗಿ ನಡೆದ ಪರೀಕ್ಷೆಯ ಕಂಪಲ್ಸರಿ ಪೇಪರ್ 2 ಇಂಗ್ಲೀಷ್ನ ಪ್ರಶ್ನೆ ಪತ್ರಿಕೆಯನ್ನು ಆಧಾರವಾಗಿಟ್ಟುಕೊಂಡು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೇನೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಈ ವಿಡಿಯೋಗೆ ಸ್ವಾಗತಿಸ್ತಾ, ಮೊದಲನೇದಾಗಿ ನಾವು ಕಳೆದ ಬಾರಿಯ ಒಂದು ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅಂತ ಹೇಳಿ ಒಮ್ಮೆ ನೋಡೋಣ. ಆ ಒಂದು ಪತ್ರಿಕೆಯನ್ನು ನೀವು ಗಮನಿಸಿದಾಗ ಇದರಲ್ಲಿ 4 ಭಾಗಗಳಿತ್ತು. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಎಂಬುದಾಗಿ. ಅದರಲ್ಲಿ ಎಲ್ಲ ಪಾರ್ಟ್ಗಳಿಗೆ ನೀವು ಉತ್ತರಿಸಬೇಕು ಮತ್ತು ಎಲ್ಲ ಪ್ರಶ್ನೆಗಳನ್ನ ಉತ್ತರಿಸಬೇಕು ಎನ್ನುವಂತಹ ಸೂಚನೆ ಇದೆ. ಹಾಗೆಯೇ ನಾವು ಅದರಲ್ಲಿ ಪಾರ್ಟ್ ಡಿಗೆ ವಿಶೇಷವಾಗಿ ಅಲ್ಲಿ ಪ್ರೆಸಿ ರೈಟಿಂಗ್ ಏನಿದೆ ಅದು ಎಷ್ಟು ಮಿತಿಯಲ್ಲಿ ನೀವು ಬರೆಯಬೇಕೆಂಬುದಾಗಿ ಸೂಚನೆ ಇರುತ್ತದೋ ಅಷ್ಟೇ ಮಿತಿಯಲ್ಲಿ ಬರೆಯಬೇಕು ಮತ್ತು ಅದಕ್ಕೊಂದು ವಿಶೇಷ ಶೀಟನ್ನು ಅವರು ನೀಡಿದ್ದು ಅದರಲ್ಲಿಯೇ ಬರೆಯಬೇಕು ಎನ್ನುವಂಥದ್ದು. ಕ್ವೆಶ್ಚನ್ ನಂಬರ್ 15 ಅದರಲ್ಲಿ ಬರೀಬೇಕೆನ್ನುವಂಥ ಸೂಚನೆಯನ್ನು ಕೂಡ ನೀವು ಗಮನಿಸ್ಬೋದು. ಈಗ ಪಾರ್ಟ್ ಎನ್ನು ನಾವು ನೋಡೋದಾದರೆ, ಪಾರ್ಟ್ ಎ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಹೇಳಿ ಟೆನ್ಸ್ನ ಕುರಿತಾದ ಪ್ರಶ್ನೆ ಇದೆ. Fill in the blanks choosing the right form of the verb that agrees with the subject. ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಥವಾ ಕಾಂಕರ್ಡ್ ಅಂತ ಹೇಳ್ತೇವೆ, ಅದರ ಮೇಲಿನ ಪ್ರಶ್ನೆ. ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಎಂಬುದಾಗಿ ಆರ್ಟಿಕಲ್ಸ್, ಪ್ರಿಪೊಸಿಷನ್ ರಿಲೇಟೆಡ್ ಪ್ರಶ್ನೆಗಳನ್ನು ನಾವು ನೋಡ್ತೇವೆ. ಮತ್ತು ರೀರೈಟ್ ಆ್ಯಸ್ ಡೈರೆಕ್ಟೆಡ್, ಇಲ್ಲಿಯೂ ಕೂಡ ನೀವು ಕೆಲವಷ್ಟು ಪ್ರಶ್ನೆ ಕ್ವೆಶನ್ ಫ್ರೇಮಿಂಗ್ ಕ್ವೆಶನ್ ಟ್ಯಾಗ್ ಇತ್ಯಾದಿ ಪ್ರಶ್ನೆಗಳು. ಕಂಪ್ಲೀಟ್ ದ ಫಾಲೋಯಿಂಗ್ ಈಡಿಯಮ್ಸ್ ಯೂಸಿಂಗ್ ದ ಮೀನಿಂಗ್ಸ್ ನೆಕ್ಸ್ಟ್ ಟು ದೆಮ್ ಎಂಬುದಾಗಿ ಪಾರ್ಟ್ ಬಿ ಯಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಚೂಸ್ ದ ರೈಟ್ ಕಾಲೋಕೇಟಿವ್ ವರ್ಡ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಬ್ಲ್ಯಾಂಕ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಎಂಬುದಾಗಿ. ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಕಲೆಕ್ಟಿವ್ ನೌನ್. ಹೀಗೆ ನೀವು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪಾರ್ಟ್ ಬಿ ಯಲ್ಲಿ ವೊಕ್ಯಾಬ್ಯುಲರಿ ರಿಲೇಟೆಡ್ ಪ್ರಶ್ನೆಗಳನ್ನ ನೀವು ನೋಡಿದರೆ, ಪಾರ್ಟ್ ಸಿಗೆ ಬಂದಾಗ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆಗಳನ್ನು, ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಏನಿದೆ, ಸಂವಹನ ಕೌಶಲ ಕುರಿತಾದಂಥ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಮತ್ತು ಪಾರ್ಟ್ ಡಿಯಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಆಗಿ ಅದರಲ್ಲಿ ಕಾಂಪ್ರಹೆನ್ಷನ್ ಪ್ರಶ್ನೆ, ಒಂದು ಅನ್ಸೀನ್ ಪ್ಯಾಸೇಜನ್ನು ಅವರು ಕೊಟ್ಟಿದ್ದಾರೆ, ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಉತ್ತರಿಸಬೇಕು. ಮತ್ತು ನಿಮಗೆ ಎಸ್ಸೆ ರೈಟಿಂಗ್ ಅದರ ಮುಂದೆ 20 ಮಾರ್ಕಿನ ಒಂದು ಪ್ರಶ್ನೆಯಾಗಿ ಇರುತ್ತೆ. 3 ಟಾಪಿಕ್ಗಳನ್ನ ಕೊಟ್ಟು ಯಾವುದಾದ್ರು ಒಂದಕ್ಕೆ ನೀವು ಬರೀಬೇಕು ಅನ್ನುವಂಥದ್ದು. ಕೊನೆಯದಲ್ಲಿ ಪ್ರೆಸಿ ರೈಟಿಂಗ್ ಇರುತ್ತೆ, ಅದಕ್ಕೆ ಕೆಲವು ಸೂಚನೆಗಳನ್ನು ನೀವು ನೋಡ್ಬೋದು. ಅಲ್ಲಿ ಅದನ್ನು ಎಷ್ಟು 1/3 ಆಫ್ ಇಟ್ಸ್ ಲೆಂತ್ ಅಂತ ಇದೆ, ಅಂದರೆ ಈ ಕೊಟ್ಟಿರುವಂತಹ ಪ್ಯಾಸೇಜ್ನ 3ನೇ ಒಂದು ಭಾಗದಷ್ಟು ಪ್ರೆಸಿ ರೈಟಿಂಗ್ ಇರಬೇಕು, ಶಾರ್ಟಾಗಿ ನೀವು ಬರೆಯುವಂಥದ್ದಾಗಿರುತ್ತೆ. ಹಾಗಾಗಿ ಹೀಗೆ ಒಟ್ಟು 100 ಅಂಕಗಳ ಒಂದು ಪತ್ರಿಕೆ ಇದಾಗಿತ್ತು. ನಿಮಗೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸುವುದೇನೆಂದರೆ, ಈ ಒಂದು ಪತ್ರಿಕೆ ಕಂಪಲ್ಸರಿ ಪೇಪರ್ ಎಲಿಜಿಬಿಲಿಟಿ ರೂಪದ್ದು, ಅಂದರೆ ನಿಮ್ಮ ಆಯ್ಕೆಗಾಗಿ ಮುಖ್ಯ ಪರೀಕ್ಷೆಯ ಒಂದು ಆಯ್ಕೆಗೆ ಅರ್ಹತಾ ಪರೀಕ್ಷೆಯ ರೀತಿಯಲ್ಲಿ ಇದಿರುತ್ತೆ. ಇದರ ಅಂಕಗಳನ್ನು ನಿಮ್ಮ ಅಂತಿಮ ರ್ಯಾಂಕಿಗೆ ಪರಿಗಣನೆ ಮಾಡುವುದಿಲ್ಲ ಎನ್ನುವಂಥದ್ದನ್ನು ನಾನು ಆರಂಭದಲ್ಲಿಯೇ ಹೇಳಲಿಕ್ಕೆ ಬಯಸ್ತೇನೆ. ಸೊ ಈಗ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಪ್ರಶ್ನೆ ಪತ್ರಿಕೆಯ ಪಾರ್ಟ್ ಎ ಭಾಗವನ್ನು ನಾನು ವಿಶ್ಲೇಷಣೆ ಮಾಡಲಿಕ್ಕಿದ್ದೇನೆ. ಹಾಗಿದ್ದರೆ ನಾವು ಆ ಕೆಲಸವನ್ನು ಆರಂಭಿಸೋಣ.
ಅದಕ್ಕೂ ಮುಂಚೆ ನಾನು ಈಗಾಗಲೇ ನಿಮಗೆ ತೋರಿಸಿದ ಪ್ರಶ್ನೆ ಪತ್ರಿಕೆಯ ಒಂದು ಸಮ್ಮರಿ ರೂಪವನ್ನು ಇಲ್ಲಿ ನೀಡ್ತಾ ಇದ್ದೇನೆ. ನೀವು ನೋಡ್ಬೋದು ಪಾರ್ಟ್ ಎ ಅಲ್ಲಿ ಗ್ರಾಮರ್ ಎಂಬುದಾಗಿದೆ, ಸೆಕ್ಷನ್ 1. ಅದರಲ್ಲಿ ಟೆನ್ಸ್ ಇದೆ, ಅದರ ಅಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಥವಾ ಕಾನ್ಕರ್ಡ್ನ ಪ್ರಶ್ನೆ ಇದೆ. ಕರೆಕ್ಷನ್ ಆಫ್ ಎರರ್ಸ್ ಇದೆ, ಅದರಲ್ಲಿ ಆರ್ಟಿಕಲ್ಸ್, ಟೆನ್ಸ್, ಕಾನ್ಕರ್ಡ್ ಮತ್ತು ಪ್ರಿಪೊಸಿಷನ್ನ ರಿಲೇಟೆಡ್ ಪ್ರಶ್ನೆಗಳು. ಫ್ರೇಮಿಂಗ್ ಕ್ವೆಶ್ಚನ್ಸ್ ಆ್ಯಂಡ್ ಕ್ವೆಶ್ಚನ್ ಟ್ಯಾಗ್ಸ್ನ ಪ್ರಶ್ನೆಗಳಿದೆ. ಚೇಂಜಿಂಗ್ ಸೆಂಟೆನ್ಸಸ್, ಆ್ಯಕ್ಟಿವ್ ಟು ಪ್ಯಾಸಿವ್, ಡೈರೆಕ್ಟ್ ಟು ರಿಪೋರ್ಟೆಡ್ ಸ್ಪೀಚ್, ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ನ ಪ್ರಶ್ನೆಗಳಿದೆ. ಇದಕ್ಕೆ ವೆಯ್ಟೇಜ್ ಮಾರ್ಕ್ ಆಗಿ 15 ಮಾರ್ಕ್ಗಳನ್ನು ನಾನು ನೋಡ್ತೇನೆ. ಪಾರ್ಟ್ ಬಿ ಅಲ್ಲಿ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿಯ ಪ್ರಶ್ನೆಗಳಿದೆ. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಸಿನೋನಿಮ್ಸ್, ಆ್ಯಂಟೋನಿಮ್ಸ್, ವರ್ಡ್ಸ್ ಕನ್ಫ್ಯೂಸಿಂಗ್, ನೌನ್ ಫಾರ್ಮ್ಸ್, ವರ್ಡ್ ಫಾರ್ಮೇಷನ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಹೀಗೆ ವೊಕ್ಯಾಬ್ಯುಲರಿ ರಿಲೇಟೆಡ್ ಆಗಿ 20 ಅಂಕಗಳ ಪ್ರಶ್ನೆಗಳನ್ನು ನಾವು ನೋಡ್ಬೋದು. ಗ್ರಾಮರ್ ಆ್ಯಂಡ್ ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪ್ರೆಷನ್ಸ್ ಇನ್ ಕಮ್ಯುನಿಕೇಷನ್ ಯೂಸಿಂಗ್ ಲಿಂಕರ್ಸ್ ಆ್ಯಂಡ್ ಕಂಬೈನಿಂಗ್ ಸೆಂಟೆನ್ಸಸ್, ಇವೆಲ್ಲವೂ ಕೂಡ ಕಂಪ್ಲೀಟಿಂಗ್ ಕಾನ್ವರ್ಸೇಷನ್, ಹೀಗೆ 15 ಅಂಕಗಳ ಪ್ರಶ್ನೆಗಳನ್ನು ನೋಡ್ತೀರಿ. ಮತ್ತು ಪಾರ್ಟ್ ಡಿ ಅಲ್ಲಿ ಕಾಂಪ್ರಹೆನ್ಷನ್ ಪ್ಯಾಸೇಜ್, ಅಂದರೆ ಕೊಟ್ಟಿರುವಂಥ ಅನ್ಸೀನ್ ಪ್ಯಾಸೇಜ್ನ ಮೇಲಿನ ಪ್ರಶ್ನೆಗಳನ್ನ ಉತ್ತರ ಮಾಡಿದ್ದಾಗಿತ್ತು. ಮತ್ತು ಎಸ್ಸೆ ರೈಟಿಂಗ್ ಮತ್ತು ಪ್ರೆಸಿ ರೈಟಿಂಗ್, ಈ 3 ಮುಖ್ಯ ಪ್ರಶ್ನೆಗಳನ್ನು ಸುಮಾರು 50 ಅಂಕಗಳಿಗೆ, ಅಂದರೆ ಅರ್ಧದಷ್ಟು ನಾವು ಅಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳನ್ನು ನೋಡಿದರೆ ಇನ್ನು ಅರ್ಧದಷ್ಟು ಈ ಪ್ರಶ್ನೆ ಪತ್ರಿಕೆ ಡಿಸ್ಕ್ರಿಪ್ಟಿವ್ ರೀತಿಯಲ್ಲಿ ಇರೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಒಟ್ಟಿನಲ್ಲಿ 100 ಅಂಕಗಳ ಈ ಪತ್ರಿಕೆ. ನಾನು ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಹೇಳಿದಾಗೆ ಪಾರ್ಟ್ ಎಯ ಗ್ರಾಮರ್ ಸಂಬಂಧಿತ ಪ್ರಶ್ನೆಗಳನ್ನು, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಮತ್ತು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವ ಕ್ಲೂ ಯಾವುದು ಎಂಬುದನ್ನು ಮತ್ತು ಅದಕ್ಕೆ ಸಂಬಂಧಿತ ಅದೇ ರೀತಿಯ ಬೇರೆ ಯಾವ ಪ್ರಶ್ನೆ ಬರಬಹುದು ಎನ್ನುವಂಥದ್ದನ್ನು ಕೂಡ ನನ್ನ ವಿಶ್ಲೇಷಣೆಯಲ್ಲಿ ಹೇಳ್ತಾ ಇದ್ದೇನೆ. ಮುಂದೆ ಹೋಗೋಣ. ಪಾರ್ಟ್ ಎಗೆ ಬಂದಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಎಂಬುದಾಗಿದೆ. ಇಲ್ಲಿ ಕೊಟ್ಟಿರುವ ಮೊದಲನೇ ಪ್ರಶ್ನೆ, ವಿ ಹ್ಯಾಡ್ ಅನ್ ಅಪಾರ್ಚುನಿಟಿ ಟು ವಿಸಿಟ್ ಆಸ್ಟ್ರೇಲಿಯಾ, ವಿ ಡ್ಯಾಶ್ ಇನ್ ಅ ಬಿಗ್ ಶಿಪ್ ಎಂಬುದಾಗಿದೆ. ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ನೀವು ಇಲ್ಲಿ ಟ್ರಾವೆಲ್ಡ್ ಅನ್ನು ನೀವು ಉತ್ತರವಾಗಿ ಬರಿಬೋದು. ಇದಕ್ಕೆ ಹೇಗೆ ಕ್ಲೂ ಏನು? ಕ್ಲೂ ಆಗಿ ನೀವು ನೋಡೋದಾದರೆ ಹ್ಯಾಡ್ ಆನ್ ಅಪಾರ್ಚುನಿಟಿ ಅಂತ ಇದೆ ನೋಡಿ. ಹ್ಯಾಡ್ ಆನ್ ಅಪಾರ್ಚುನಿಟಿ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿದೆ. ಅಂದರೆ ಯಾವುದೇ ಒಂದು ಘಟನೆ ಭೂತಕಾಲದಲ್ಲಿ ಆದದ್ದನ್ನು ಅದು ಮತ್ತೆ ನೆನಪಿಸಿಕೊಳ್ಳುವಂತಹ ವಾಕ್ಯ. ಹಾಗಾಗಿ ಯಾವಾಗ ಹ್ಯಾಡ್ ಆನ್ ಅಪಾರ್ಚುನಿಟಿ ಪಾಸ್ಟ್ ಟೆನ್ಸ್ನಲ್ಲಿ ಇದೆಯೋ ಮುಂದಿನ ಒಂದು ಪ್ಯಾರಾಗ್ರಾಫ್ ಅಥವಾ ಮುಂದಿನ ಒಂದು ಆ ಪ್ಯಾರಾಗ್ರಾಫ್ನ ವಾಕ್ಯಗಳು ಪಾಸ್ಟ್ ಟೆನ್ಸನ್ನು ಪಡ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಟ್ರಾವೆಲ್ಡ್ ಅನ್ನೋದು ಸರಿಯಾದ ಉತ್ತರ. ಸ್ಪೆಲ್ಲಿಂಗನ್ನು ಕೂಡ ಗಮನಿಸಿ, TRAVELLED ಆಗಿದೆ ಅದರ ಸ್ಪೆಲ್ಲಿಂಗ್. ಇದನ್ನು ಕಿಂಚಿತ್ ಬದಲಾವಣೆ ಮಾಡಿ ಕೊಡ್ಬೋದು. ಅದು ಹೇಗೆ ಅಂದರೆ, ಆಸ್ಟ್ರೇಲಿಯಾ ಅನ್ನೋದಾದಮೇಲೆ ವೈಲ್ ಅಂತ ಹೇಳಿ ಈ ವಾಕ್ಯವನ್ನು ಕಂಬೈನ್ ಮಾಡಿದರೆ ಇದು ಬೇರೆ ರೂಪದಲ್ಲಿಯೂ ಕೂಡ ಉತ್ತರಿಸ್ಬೋದು. ವಿ ಹ್ಯಾಡ್ ಅನ್ ಅಪಾರ್ಚುನಿಟಿ ಟು ವಿಸಿಟ್ ಆಸ್ಟ್ರೇಲಿಯಾ ವೈಲ್ ವಿ ವರ್ ಟ್ರಾವೆಲಿಂಗ್ ಇನ್ ಅನ್ನುವಂಥದ್ದು ಬಿ ಪ್ಲಸ್ ಟ್ರಾವೆಲ್ ಎಂಬುದಾಗಿ ಕೊಟ್ಟರೆ, ನೀವು ವಿ ವರ್ ಟ್ರಾವೆಲಿಂಗ್ ಇನ್ ಅ ಬಿಗ್ ಶಿಪ್ ಎಂಬುದಾಗಿಯೂ ಕೂಡ ಸಾಧ್ಯತೆ ಇದೆ ಎನ್ನುವಂಥದ್ದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಬಟ್ ಈ ಸಂದರ್ಭದಲ್ಲಿ ಕೊಟ್ಟಂತೆ ಸ್ಪ್ಲಿಟ್ ಆಗಿದೆ ವಾಕ್ಯ. ವಿ ಟ್ರಾವೆಲ್ಡ್ ಅನ್ನುವಂಥದ್ದು ಕರೆಕ್ಟ್ ಉತ್ತರ. ಹಾಗಾಗಿ ನೀವೇನು ಅಬ್ಸರ್ವ್ ಮಾಡ್ಬೋದು ಅಂದರೆ, ಆ ವಾಕ್ಯಕ್ಕೆ ಸಂಬಂಧಿಸಿದ ಒಂದು ಕ್ಲೂವನ್ನು ಅಲ್ಲೇ ನೋಡ್ಬೋದು. ಅದನ್ನು ಆಧಾರವಾಗಿಟ್ಕೊಂಡು ನೀವು ಉತ್ತರಿಸ್ಬೋದು. ಪ್ರತಿಯೊಂದು ಪ್ರಶ್ನೆಗೂ ಅದನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಎರಡನೇ ಒಂದು ವಾಕ್ಯಕ್ಕೆ ಹೋದರೆ, ಹಿಸ್ ಹೋಪ್ಸ್ ಡ್ಯಾಶ್ ಫುಲ್ಫಿಲ್ಡ್ ಮಚ್ ಅರ್ಲಿಯರ್ ದ್ಯಾನ್ ಹಿ ಹ್ಯಾಡ್ ಎಕ್ಸ್ಪೆಕ್ಟೆಡ್. ಹಿ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಅಂತ ಇರೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿದೆ. ಹಾಗಾಗಿ ಈ ವಾಕ್ಯದಲ್ಲಿ ಬರೋ ಇನ್ನೊಂದು ವರ್ಬ್ ಏನಿದೆ ಅದು ನ್ಯಾಚುರಲಿ ಪಾಸ್ಟ್ ಟೆನ್ಸನ್ನು ಪಡ್ಕೊಳ್ಬೇಕು. ಯಾಕೆಂದರೆ ಪಾಸ್ಟ್ ಪರ್ಫೆಕ್ಟ್ ಮತ್ತು ಪಾಸ್ಟ್ ಟೆನ್ಸ್ ಒಂದು ವಾಕ್ಯದಲ್ಲಿ ಇರುವ ಸಾಧ್ಯತೆ ಇರುತ್ತೆ. ಅಲ್ಲಿ ಪಾಸ್ಟ್ ಪರ್ಫೆಕ್ಟ್ ಹಿ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಅನ್ನೋದು ಮೊದಲಿನ ಒಂದು ರಿಮೋಟ್ ಪಾಸ್ಟ್ ಅಂತ ಹೇಳ್ತಾರೆ. ಮೊದಲಿನ ಒಂದು ಭೂತಕಾಲವನ್ನು ಹೇಳಿದರೆ ನಂತರದ ಭೂತಕಾಲವನ್ನು, ಇದು ಕನ್ನಡ ವ್ಯಾಕರಣದಲ್ಲಿ ಇಲ್ಲ, ಎಲ್ಲ ಭೂತಕಾಲಗಳನ್ನು ನಾವು ಒಂದೇ ರೀತಿಯಲ್ಲಿ ಹೇಳ್ತೀವಿ. ಇಂಗ್ಲೀಷ್ಗೆ ಬಂದಾಗ ನಾವು ನೋಡ್ತೇವೆ ಮೊದಲಿನ ಭೂತಕಾಲವನ್ನು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳ್ತೀವಿ, ನಂತರದನ್ನು ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ, ಅಂದರೆ ಇಲ್ಲಿ ಬಿ ಅನ್ನುವ ಫಾರ್ಮ್ನ ಪಾಸ್ಟ್ ಟೆನ್ಸ್ ರೂಪ ಅದು 2 ಇದೆ, ವಾಸ್ ಮತ್ತು ವರ್. ಪ್ರೆಸೆಂಟ್ ಟೆನ್ಸ್ನಲ್ಲಿ ಆ್ಯಮ್, ಈಸ್, ಆರ್ ಇದ್ದರೆ ವಾಸ್ ಮತ್ತು ವರ್ ಅನ್ನೋದು ಬಿಯ ಪಾಸ್ಟ್ ಟೆನ್ಸ್ ರೂಪ. ಅದರಲ್ಲಿ ವಾಸ್ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಹಿಸ್ ಹೋಪ್ಸ್ ಅನ್ನೋದು ಪ್ಲೂರಲ್ನಲ್ಲಿದೆ. ಹಾಗಾಗಿ ವರ್ ಅನ್ನುವಂಥದ್ದು ಬರಬೇಕು. ಅಲ್ಲಿಗೆ ನೀವು ಆನ್ಸರ್ ಮಾಡೋಕ್ಕೆ ಸಿಗುವಂಥ ಕ್ಲೂ ಯಾವುದು? ಹ್ಯಾಡ್ ಎಕ್ಸ್ಪೆಕ್ಟೆಡ್ ಅನ್ನೋದೇ. ಅದು ಪಾಸ್ಟ್ ಪರ್ಫೆಕ್ಟ್ ಇರೋದ್ರಿಂದ ಇನ್ನೊಂದು ವರ್ಬ್ ಏನಿದೆ ಅದು ಸಿಂಪಲ್ ಪಾಸ್ಟ್ನಲ್ಲಿಯೇ ಇರಬೇಕು ಅನ್ನುವಂತಹ ಕ್ಲೂ. ಎರಡನೇದು, ನೀವು ಇಲ್ಲಿ ನೋಡುವ ಆನ್ಸರ್ ಪ್ರಕ್ರಿಯೆಯನ್ನು ಅಬ್ಸರ್ವ್ ಮಾಡಿ. ಮೊದಲನೇದಾಗಿ ನೀವು ಬಿ ಅಂದರೆ ಏನು ಅಂತ ಗುರುತಿಸಬೇಕು. ಬಿಯಲ್ಲಿ ಆ್ಯಮ್, ಈಸ್, ಆರ್, ವಾಸ್, ವರ್ 5 ರೂಪಗಳಿದೆ.
ಅದರಲ್ಲಿ ಈ ವಾಕ್ಯ ಪಾಸ್ಟ್ ಟೆನ್ಸ್ ಆದ ಕಾರಣ ಮೊದಲ 3 ನಿಮ್ಗೆ ಅವಶ್ಯಕತೆ ಇಲ್ಲ, ಆಮ್ ಈಸ್ ಆರ್ ಅದನ್ನು ಬಿಟ್ಟುಬಿಡ್ತೀರಿ. ವಾಸ್ ಮತ್ತು ವರ್ನಲ್ಲಿ ಯಾವುದು ಆಗಬೇಕು ಅಂತ ಎರಡನೇ ಹಂತದ ಆಯ್ಕೆ ಅದು. ಮೊದಲು ಯಾವುದು ಅಂತ ಚಿಂತಿಸ್ತೀರಿ, ಮತ್ತು ಎರಡನೇ ಹಂತದಲ್ಲಿ ಹಿಸ್ ಹೋಪ್ಸ್ ಅನ್ನೋದು ಪ್ಲೂರಲ್ ಆದ ಕಾರಣ ಇದು ವರ್ ಬರುತ್ತೆ, ವಾಸ್ ಸಾಧ್ಯ ಇಲ್ಲ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಹೀಗೆ ಮುಂದಿನ ಒಂದು 3ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಹಿ ವೆಯ್ಟೆಡ್ ಫಾರ್ ಹಿಸ್ ಫ್ರೆಂಡ್ ಅಂಟಿಲ್ ಹಿ ಡ್ಯಾಶ್ ಎಂಬುದಾಗಿದೆ. ಇಲ್ಲಿಯೂ ಕೂಡ ನಿಮಗೆ ನೋಡಿ, ಹಿ ವೆಯ್ಟೆಡ್ ಫಾರ್ ಹಿಸ್ ಫ್ರೆಂಡ್ ಅಂಟಿಲ್ ಹಿ ಕೇಮ್ ಅಂತ ಆಗುತ್ತೆ. ಕಾರಣ ಏನು? ವೆಯ್ಟೆಡ್ ಅನ್ನೋದು ಪಾಸ್ಟ್ ಟೆನ್ಸ್ನಲ್ಲಿದೆ. ಈ ಪಾಸ್ಟ್ ಟೆನ್ಸ್ನಲ್ಲಿರೋ ಕಾರಣ ಆ ವಾಕ್ಯ ಮುಂದಿನ ಭಾಗ ಕೇಮ್ ಎಂಬುದಾಗಿ ಬರುವುದನ್ನು ನಾವು ನೋಡ್ಬೋದು. ಇಲ್ಲಿ ಒಂಚೂರು ಭಿನ್ನ ಆಗಿದೆ ವಾಕ್ಯ. ಅದೇನು ಅಂದರೆ, ಅಂಟಿಲ್ ಅನ್ನೋ ಪದ ಈ ವಾಕ್ಯವನ್ನು ಜೋಡಣೆ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಅಂಟಿಲ್ ಹಿ ಕೇಮ್ ಎಂಬುದಾಗಿ ಬರುತ್ತೆ. ಆದರೆ ಇದನ್ನು ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿ ಕೊಟ್ಟಾಗ, ಉದಾಹರಣೆಗೆ ಫ್ಯೂಚರ್ ಟೆನ್ಸ್ನ ಪ್ರಯೋಗ ಹಿ ವಿಲ್ ವೆಯ್ಟ್ ಎಂಬುದಾಗಿ ಆರಂಭವಾಗಿದ್ದರೆ ಅಂಟಿಲ್ ಹಿ ವಿಲ್ ಕಮ್ ಎಂಬುದಾಗಿ ಬರುವುದಿಲ್ಲ. ಅಲ್ಲಿ ಯಾವಾಗಲೂ ಕೂಡ ಹಿ ಕಮ್ಸ್ ಎಂಬುದಾಗಿ ಬರುತ್ತೆ. ಅಂದರೆ ಆ ಒಂದು ಕಂಜಂಕ್ಷನ್ ಏನಿದೆ, ಅಂಟಿಲ್, ಟಿಲ್, ಇಫ್, ವೆದರ್ ಇತ್ಯಾದಿ ಕಂಜಂಕ್ಷನ್ಗಳಿಂದ, ವೆನ್, ಇವುಗಳಿಂದ ವಾಕ್ಯ ಜೋಡಣೆಯಾಗಿದ್ದಾಗ ಮೊದಲನೇ ವರ್ಬ್ ಏನಿದೆ ವೆಯ್ಟ್ ಅನ್ನುವಂಥ ವರ್ಬ್, ಅದು ಫ್ಯೂಚರ್ನಲ್ಲಿದ್ದರೂ ಮುಂದಿನ ವರ್ಬ್ ಯಾವಾಗಲೂ ಫ್ಯೂಚರ್ನ ಪಡ್ಕೊಳ್ಳುತ್ತೆ. ಆದರೆ ಅದು ವಿಲ್ನಿಂದ ಫ್ಯೂಚರ್ ಆಗೋದಿಲ್ಲ, ವಿತೌಟ್ ವಿಲ್ ಆಗಿ ಅದು ಫ್ಯೂಚರನ್ನು ಹೇಳ್ತದೆ. ಅಂದರೆ ವಿಲ್ ಅನ್ನೋ ಪದವನ್ನು ಬಳಸದೆಯೇ ನಾವು ಅದರ ಥರ್ಡ್ ಪರ್ಸನ್ ಸಿಂಗುಲರ್ ಪ್ರಯೋಗವನ್ನು ಸಬ್ಜೆಕ್ಟಿಗೆ ಸಂಬಂಧಿಸಿದ ವರ್ಬ್ ರೂಪವನ್ನು ಹಾಕಬೇಕು. ಅಂಟಿಲ್ ಹೀ ಕಮ್ಸ್ ಅಂತ ಆಗುತ್ತೆ. ಅದೇ ಒಂದು ವೇಳೆ ಅಂಟಿಲ್ ಐ ಕಮ್ ಅಂತ ಆಗ್ತಿತ್ತು, ಐ ಇದ್ದಿದ್ರೆ ಅಂಟಿಲ್ ಐ ಕಮ್ ಅಂತ ಆಗ್ತಾಯಿತ್ತು. ಈ ಅಬ್ಸರ್ವೇಷನನ್ನು ನೀವು ನೋಡ್ಬೋದು. ಹಾಗಾಗಿ ಇಲ್ಲಿ ನಿಮಗೆ ಸಿಗ್ತಕ್ಕಂಥ ಕ್ಲೂ ಯಾವುದು? ಹಿ ವೆಯ್ಟೆಡ್ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ನೀವು ಬೇರೆ ಚಿಂತನೆಯನ್ನು ಬಿಟ್ಟು ಬಿಡ್ಬೋದು. ಇಲ್ಲಿ ಮುಂದೆ ಕಮ್ ಕೂಡ ಕೇಮ್ ಎಂಬುದಾಗಿ ಬರುತ್ತೆ ಅನ್ನುವಂಥದ್ದು. ಓಕೆ, ಮುಂದಿನ ವಿಚಾರದಲ್ಲಿ ನಾನು ಇದಕ್ಕೆ ಸಂಬಂಧಿಸಿದ ಕೆಲವು ಕ್ಲೂಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ. ಕೆಲವಷ್ಟು ಪ್ರಶ್ನೆಗಳಲ್ಲಿ ನಾವು ನೋಡ್ಬೋದು ಇಯರ್ಸ್ ಎಗೋ, ಲಾಸ್ಟ್ ವೀಕ್, ಎಸ್ಟರ್ಡೇ, ಇನ್ ಸರ್ಟೆನ್ ಪಾಸ್ಟ್ ಟೈಮ್, ಇನ್ 1990 ಫಾರ್ ಎಕ್ಸಾಂಪಲ್, ಹೀಗೆಲ್ಲ ಕೊಟ್ಟಾಗ ಅದು ಪಾಸ್ಟ್ ಟೆನ್ಸನ್ನು ಸೂಚಿಸ್ತಾ ಇರುತ್ತೆ. ಯಾಕೆಂದರೆ ಇವೆಲ್ಲವೂ ಕೂಡ ನಿರ್ದಿಷ್ಟ ಭೂತಕಾಲ, ಆ ಒಂದು ಸಂದರ್ಭದಲ್ಲಿ ಘಟನೆ ಘಟಿಸಿದೆ ಎಂಬುದನ್ನು ಅದು ಹೇಳ್ತಾ ಇರುತ್ತೆ. ಸೊ ಎನಿಥಿಂಗ್ ದಟ್ ಕಂಪ್ಲೀಟೆಡ್ ಇನ್ ಸರ್ಟೆನ್ ಪಾಸ್ಟ್ ಟೈಮ್ ಈಸ್ ಸಿಂಪಲ್ ಪಾಸ್ಟ್. ಹಾಗಾಗಿ ನಾವು ಯಾವಾಗಲೂ ಕೂಡ ಹಿ ಕಮ್ ಅನ್ನೋದು ಕೇಮ್ ಆಗಿ ಚೇಂಜ್ ಆಗ್ತದೆ. ಹಿ ಕೇಮ್ ಹ್ಯೂರ್ ಎ ಇಯರ್ ಎಗೋ, ಲಾಸ್ಟ್ ವೀಕ್, ಲಾಸ್ಟ್ ಇಯರ್, ಲಾಸ್ಟ್ ಮಂತ್, ಎಸ್ಟರ್ಡೇ, ಇನ್ 1990, ಇನ್ 2000, ಹೀಗೆ ರೈಟ್. ಹಿ ವಾಸ್ ಬಾರ್ನ್ ಇನ್ 1990 ಎಕ್ಸಾಂಪಲ್, ರೈಟ್. ಈ ರೀತಿ ಬರೋದನ್ನು ನಾವು ನೋಡ್ಬೋದು. ಎರಡನೇ ಅಂಶದಲ್ಲಿ ನಾವ್, ಎಟ್ ದ ಮೂಮೆಂಟ್, ಟುಡೇ ಈ ಪದಗಳು ನಿಮ್ಮ ವಾಕ್ಯದಲ್ಲಿ ಕೊನೆಯಲ್ಲಿದ್ದರೆ ಪ್ರಾಯಶಃ ಆ ವಾಕ್ಯ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರುತ್ತೆ ಅಂತ ನೀವು ಗುರುತಿಸಬಹುದು. ಎಲ್ಲ ಸಂದರ್ಭದಲ್ಲಿ ಅಲ್ಲ, ಜನರಲಿ ನಾವು ಆ ರೀತಿ ನೋಡ್ತೇವೆ. ಉದಾಹರಣೆಗೆ ನೋಡಿ, ಇಟ್ ಈಸ್ ವರ್ಕಿಂಗ್ ನಾವ್ ಅಂದರೆ ಈಗ ನಡೀತಾ ಇದೆ ಅನ್ನುವಂಥದ್ದು, ಕಾರ್ಯ ಪ್ರಗತಿಯಲ್ಲಿದೆ, ಹಾಗಾಗಿ ಪ್ರೆಸೆಂಟ್ ಕಂಟಿನ್ಯೂಸ್. ಇಟ್ ಈಸ್ ವರ್ಕಿಂಗ್ ನಾವ್, ಇಟ್ ಈಸ್ ವರ್ಕಿಂಗ್ ಎಟ್ ದ ಮೂಮೆಂಟ್, ಹಿ ಈಸ್ ವರ್ಕಿಂಗ್ ಟುಡೇ. He is working today. He was on leave for last. He has been on leave for last few for a week. But now he is working now. He is working today. Right? ಈ ರೀತಿ ಆಗುತ್ತೆ. ಮುಂದಿನ ಒಂದು ವಾಕ್ಯವನ್ನು ನೋಡಿ, ಜಸ್ಟ್, ಆಲ್ರೆಡಿ, ಎಟ್. ಈ ಪದಗಳು ಸಾಮಾನ್ಯವಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಹ್ಯಾವ್ ಡನ್ ಎನ್ನುವಂತಹ ಐ ಹ್ಯಾವ್ ಡನ್ ಅನ್ನುವಂಥ ಎಕ್ಸಾಂಪಲ್ ಸೆಂಟೆನ್ಸ್ ಅದರಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ನ ಪ್ರಯೋಗದಲ್ಲಿ ಬರೋದನ್ನು ನಾವು ನೋಡ್ತೇವೆ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಜಸ್ಟ್ ಫಿನಿಶ್ಡ್ ಇಟ್. ನೋಡಿ, ಜಸ್ಟ್ ಅಂದರೆ ಏನು? ಈಗ ತಾನೇ ಮುಗ್ದಿದೆ, ಅದರ ರಿಸಲ್ಟ್ ಬಗ್ಗೆ ನಾನು ಮಾತಾಡ್ತಾ ಇರ್ತೇನೆ. ಹಾಗಾಗಿ ಅದು ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಏನು ಅಂದ್ರೇನು? ಪರ್ಫೆಕ್ಟೆಡ್ ಬಿಫೋರ್ ಎ ಪ್ರೆಸೆಂಟ್ ಟೈಮ್. ಈಗ ಪ್ರೆಸೆಂಟಿಗಿಂತ ಸ್ವಲ್ಪ ಮುಂಚೆ ಅದು ಮುಗ್ದಿರುವಂಥದ್ದು, ಅದರ ಕನೆಕ್ಷನ್ ಪ್ರೆಸೆಂಟಿಗೆ ಇರುವಂಥದ್ದು, ಅದು ಪ್ರೆಸೆಂಟ್ ಪರ್ಫೆಕ್ಟ್. ನಾಲ್ಕನೇದಾಗಿ ನಾನು ನೋಡುವಂಥದ್ದು ಫಾರ್ ಮತ್ತು ಸಿನ್ಸ್. ಇವು ಯಾವಾಗಲೂ ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಸೆಂಟೆನ್ಸ್ನಲ್ಲಿ ಬರುತ್ತೆ, ಅಥವಾ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳಲ್ಲಿ ಬರುತ್ತೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲೂ ಬರ್ಬೋದು. ಇಟ್ ಹ್ಯಾಸ್ ಬಿನ್ ರೈನಿಂಗ್ ಸಿನ್ಸ್ ಮೇ. ನೀವು ಅಬ್ಸರ್ವ್ ಮಾಡ್ತೀರಿ, ಸಿನ್ಸ್ ಮೇ ಅನ್ನೋದು ನಿರ್ದಿಷ್ಟ ಸಮಯ ಇದ್ದರೆ ಅದು ಸಿನ್ಸ್, ಅಥವಾ ಸ್ಪ್ಯಾನ್ ಆಫ್ ಪೀರಿಯಡ್, ಇಷ್ಟು ಸಮಯದಿಂದ ನಡೀತಾ ಇತ್ತು ಅಂತ ಹೇಳೋದಿದ್ರೆ ಫಾರ್ 6 months. ಸೊ ಇಟ್ ಹ್ಯಾಸ್ ಬಿನ್ ರೈನಿಂಗ್ ಸಿನ್ಸ್ ಮೇ
ಫಾರ್ 6 months ಈ ರೀತಿಯಾಗಿ ತಗೊಳ್ಬೋದು. ಹಾಗಾಗಿ ಈ 4 ಕ್ಲೂಗಳು ಕೂಡ ಆಯಾಯ ವಾಕ್ಯಗಳ ರೂಪವನ್ನು ನಾನು ಎಕ್ಸಾಂಪಲ್ನಲ್ಲಿ ಕೊಟ್ಟಿದ್ದೇನೆ. ಆ ರೀತಿಯ ಟೆನ್ಸ್ ಫಾರ್ಮನ್ನು ವರ್ಬನ್ನು ನೀವು ಫಿಲ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು, ಗುರುತಿಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಅಬ್ಸರ್ವ್ ಮಾಡ್ಬೋದು. ಇದಕ್ಕಾಗದೆ ಇದಕ್ಕಿಂತ ಮುಂಚೆ ಒಂದನ್ನು ನಾನು ಕೊಟ್ಟೆ. ಅದೇನು ಅಂದರೆ, ಒಂದು ವಾಕ್ಯದಲ್ಲಿ ಒಂದು ಪಾಸ್ಟ್ ಪರ್ಫೆಕ್ಟ್ ಇದೆ ಅಂದರೆ ಇನ್ನೊಂದು ನಿಮಗೆ ಸಿಂಪಲ್ ಪಾಸ್ಟ್ ಆಗಿರಬಹುದು ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ಐ ವಾಸ್ ಡ್ಯಾಶ್, ಥ್ಯಾಂಕ್ ಅನ್ನೋ ಪದ ಇದೆ. ಐ ವಾಸ್ ಡ್ಯಾಶ್ ಫಾರ್ ವಾಟ್ ಐ ಹ್ಯಾಡ್ ಡನ್ ಅಂತಿದೆ. ಅಲ್ಲಿ ಹ್ಯಾಡ್ ಡನ್ ಏನು ಹೇಳ್ತಾ ಇದೆ, ನಾನೇನೋ ಮಾಡಿದ್ದೆ, ಅದಕ್ಕೆ ಐ ವಾಸ್ ಥ್ಯಾಂಕ್ಡ್ ಅನ್ನೋದು, ಥ್ಯಾಂಕ್ಡ್ ಬೈ ಸಂಬಡಿ, ರೈಟ್? ಈ ರೀತಿಯಾಗಿ ನಾವು ತಗೊಳ್ಬೋದು. ಮುಂದಿನ ಕ್ವಶನ್ಗೆ ಹೋಗೋದಾದರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಅಂತ ಇದೆ. ಅಲ್ಲಿ ವರ್ಬ್ಗಳನ್ನು ಕೊಟ್ಟಿದ್ದಾರೆ, ಅದು ಸಬ್ಜೆಕ್ಟ್ನೊಟ್ಟಿಗೆ ಅಗ್ರಿ ಆಗುವ ವರ್ಬನ್ನು ನೀವು ಚೂಸ್ ಮಾಡಬೇಕು. ಅನ್ನು ನೋಡಿ, ಈಚ್ ಆಫ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಡನ್ ಹಿಸ್ ಹೋಮ್ ವರ್ಕ್ ಅಂತ ಇದೆ. ಈ ಒಂದು ವಾಕ್ಯದಲ್ಲಿ ನೀವು ನೋಡುವುದಾದರೆ ಹ್ಯಾಸ್ ಮತ್ತು ಹ್ಯಾವ್ ನಿಮಗೆ 2 ಆಪ್ಷನ್ ಇದೆ. ಅದರಲ್ಲಿ ಹ್ಯಾಸ್ ಅನ್ನುವಂಥದ್ದು ಉತ್ತರವಾಗ್ತದೆ. ಕಾರಣ ಏನು, ನಿಮಗೆ ಸಿಗ್ತಕ್ಕಂಥ ಕ್ಲೂ ಈಚ್ ಅನ್ನುವಂಥದ್ದು. ಯಾಕೆಂದರೆ ಈಚ್ ಅನ್ನೋದು ಸಿಂಗಲನ್ನು ಹೇಳ್ತಾ ಇದೆ. ಇಲ್ಲಿ ಈಚ್ ಆಫ್ ಅನ್ನುವಾಗ ಒಬ್ಬೊಬ್ಬರನ್ನು ಕೂಡ ಅದು ಸೂಚಿಸೋದ್ರಿಂದ ಅದು ಸಿಂಗುಲರ್ ಆಗ್ತಾ ಹೋಗ್ತದೆ. ಆದರೆ ಆಲ್ ಅಥವಾ ಬೋತ್ ಅಂದರೆ ಇಬ್ಬರಿದ್ದಾಗ ನಾವು ಬೋತ್ ಅಂತೀವಿ, ಇಬ್ಬರಿಗಿಂತ ಹೆಚ್ಚಿದ್ದರೆ ಅದು ಆಲ್ ಆಗ್ತದೆ. ಅದಿದ್ದಾಗ ಅದು ಬಹುವಚನವನ್ನು ಪಡ್ಕೊಳ್ಳುತ್ತೆ, ಹಲವರನ್ನು ಹೇಳುತ್ತೆ. ಹಾಗಾಗಿ ಅದಕ್ಕೆ ಬರುವ ಪದ ಪ್ಲೂರಲ್ ವರ್ಬ್ ಆಗಿ ಇರೋದನ್ನು ನಾವು ನೋಡ್ಬೋದು. ಹಾಗಾಗಿ ಉದಾಹರಣೆಗೆ ಆಲ್ ಹ್ಯಾವ್ ಆಗುತ್ತೆ, ಅಥವಾ ಬೋತ್ ದ ಸ್ಟೂಡೆಂಟ್ಸ್ ಹ್ಯಾವ್ ಆಗುತ್ತೆ. ಆಲ್ ಸ್ಟೂಡೆಂಟ್ಸ್ ಹ್ಯಾವ್ ಅಥವಾ ಬೋತ್ ಸ್ಟೂಡೆಂಟ್ಸ್ ಹ್ಯಾವ್. ಬಟ್ ಈಚ್ ಆ್ಯಂಡ್ ಎವ್ರಿ ಒನ್, ಎವ್ರಿಬಡಿ, ನೋ ಒನ್, ಸಂಬಡಿ, ಆರ್ ಈದರ್, ಆರ್, ನೀದರ್, ನಾರ್, ಇಲ್ಲೆಲ್ಲ ಈಸ್ ಅಥವಾ ವಾಂಟ್ಸ್. ಮೈನ್ ವರ್ಬ್ ಬಂದರೆ ಅದಕ್ಕೆ ಎಸ್ ಅನ್ನು ಸೇರಿಸೋದು, ಅಥವಾ ಬಿ ಫಾರ್ಮ್ ವರ್ಬ್ ಆದರೆ ಈಸ್ ಅಥವಾ ಈಸ್ ಬರುವಂಥದ್ದು, ಪಾಸ್ಟ್ ಟೆನ್ಸ್ನಲ್ಲಾದರೆ ವಾಸ್ ಬರುವಂಥದ್ದು. ಇದನ್ನು ನಾವು ಗುರುತಿಸ್ಬೋದು. ಮತ್ತು ಇನ್ನೊಂದು ಅಂಶ ಇಲ್ಲೇನು ಅಂದರೆ, ನೀದರ್ ನಾರ್ ಅಥವಾ ಈದರ್ ಆರ್ ಅನ್ನೋಂಥ ವಾಕ್ಯದಲ್ಲಿ ಎರಡನೇ ನಾಮಪದ ಪ್ಲೂರಲ್ ಆಗಿದ್ದರೆ ಆಗ ವರ್ಬ್ ಕೂಡ ಪ್ಲೂರಲ್ನಲ್ಲಿ ಬರ್ಬೋದು. ಉದಾಹರಣೆಗೆ, ಈದರ್ ರವಿ ಆರ್ ಹಿಸ್ ಸ್ಟೂಡೆಂಟ್ಸ್ ವಾಂಟ್ ದಿಸ್. ಅಲ್ಲಿ ವಾಂಟೆಡ್ ಅಲ್ಲ, ವಾಂಟ್ಸ್ ಅಲ್ಲ, ಬಿಕಾಸ್ ಸ್ಟೂಡೆಂಟ್ಸ್ ಪ್ಲೂರಲ್ ಇದೆ. ಸೆಕೆಂಡ್ ಸಬ್ಜೆಕ್ಟ್ ಪ್ಲೂರಲ್ ಇದ್ದರೆ ವರ್ಬ್ ಕೂಡ ಬಹುವಚನ ಬೇಕಾದಂಥ ವರ್ಬ್ ರೂಪವನ್ನು ಪಡ್ಕೊಳ್ಳುತ್ತೆ. ಆರ್ ಅಂತ ಆಗ್ಬೋದು ಬಿ ಫಾರ್ಮ್ ವರ್ಬ್ ಆದರೆ. ಫಾರ್ ಎಕ್ಸಾಂಪಲ್, ನೀದರ್ ದ ಟೀಚರ್ ನಾರ್ ಹಿಸ್ ಸ್ಟೂಡೆಂಟ್ಸ್ ಆರ್ ಇಂಟ್ರೆಸ್ಟೆಡ್, ರೈಟ್? ನಾಟ್ ಈಸ್. ಸೊ ಲೆಟ್ ದಿಸ್ ಕಂಡೀಷನ್ ಶುಡ್ಂಟ್ ಬಿ ದೇರ್. ಅದನ್ನು ನೋಡ್ಬೋದು. ಓಕೆ, ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋದರೆ, ಹಿ ಆ್ಯಸ್ ವೆಲ್ ಆಸ್ ಯು ಡ್ಯಾಶ್ ಇಂಟೆಲಿಜೆಂಟ್, ಈಸ್ ಮತ್ತು ಆರ್ ಅಂತ ಇದೆ. ಇದು ಬಹಳ ಟ್ರಿಕ್ಕಿಯಾದ ಪ್ರಶ್ನೆ. ಯಾಕೆಂದರೆ ಇದನ್ನು ನಾನು ಕೆಲವು ವಿಡಿಯೋಗಳಲ್ಲಿ ತಪ್ಪಾಗಿ ವಿಶ್ಲೇಷಿಸಿರುವುದನ್ನು ಕೂಡ ನಾನು ಅಬ್ಸರ್ವ್ ಮಾಡಿದೆ. ಹಿ ಆ್ಯಸ್ ವೆಲ್ ಆ್ಯಸ್ ಯು ಅಂತ ಇದ್ದಂಥ ಸಂದರ್ಭದಲ್ಲಿ ಯಾವುದೇ 2 ಸಬ್ಜೆಕ್ಟ್ಗಳನ್ನು ನಾವು ಆ್ಯಸ್ ವೆಲ್ ಆ್ಯಸ್, ನೀವು ನೋಡ್ತಾ ಇದ್ದೀರಿ ಇಲ್ಲಿ, ಆ್ಯಸ್ ವೆಲ್ ಆ್ಯಸ್, ಅಲಾಂಗ್ ವಿತ್, ಟುಗೆದರ್ ವಿತ್, ಈ 3 ಪದಗಳಿಂದ ಈ 3 ಕಂಜಂಕ್ಷನ್ಗಳಿಂದ ಜಾಯಿನ್ ಮಾಡಿದರೆ 2 ಸಬ್ಜೆಕ್ಟ್ಗಳನ್ನು, ಆಗ ಮೊದಲನೇ ಸಬ್ಜೆಕ್ಟ್ ಯಾವ ಒಂದು ರೂಪದಲ್ಲಿ ಇದೆಯೋ ಅದಕ್ಕೆ ಸಂಬಂಧಿಸಿದ ವರ್ಬ್ ಬರುತ್ತೆ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು. ದ ವರ್ಬ್ ಶುಡ್ ಅಗ್ರಿ ವಿತ್ ದ ಫಸ್ಟ್ ಸಬ್ಜೆಕ್ಟ್. So in this case, he as well as you. See, he is, but you are. The second subject is you, but answer is because he ಅನ್ನೋದು singular verb, because there is as well as ನಿಂದ ಅದು ಜಾಯಿನ್ ಆಗಿದೆ. ಅದೇ ಒಂದು ವೇಳೆ he and you are ಅಂತ ಆಗ್ತಾ ಇತ್ತು, ಸೊ ಆ್ಯಂಡ್ ಬಂದಿದ್ರೆ ಆರ್ ಆಗ್ತಾ ಇತ್ತು. ಆ್ಯಸ್ ವೆಲ್ ಆಸ್ ಇದೋ ಕಾರಣದಿಂದ ಅದು ಹಿ ಈಸ್ ಅಂದರೆ ಫಸ್ಟ್ ಸಬ್ಜೆಕ್ಟ್ ಸಿಂಗುಲರ್ ಆಗಿರೋ ಕಾರಣ ಈಸ್ ಎನ್ನುವುದನ್ನೇ ಪಡ್ಕೊಳ್ಳುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು. ಇದೇ ರೀತಿ ಇರುವಂಥ 3 ಇವನ್ನು ನೀವು ನೆನ್ಪಿಟ್ಕೊಳ್ಳಿ. ಆ್ಯಸ್ ವೆಲ್ ಆಸ್, ಅಲಾಂಗ್ ವಿತ್, ಟುಗೆದರ್ ವಿತ್. ಹಿ ಅಲಾಂಗ್ ವಿತ್ ಯು ಈಸ್ ಇಂಟೆಲಿಜೆಂಟ್. ಹಿ ಟುಗೆದರ್ ವಿತ್ ಯು ವಾಂಟ್ಸ್ ದಿಸ್ ಅಂತ ಆಗುತ್ತೆ, ರೈಟ್? ಸೊ ಎನಿ ಹೌ, ನೆಕ್ಸ್ಟ್ ನಾವು ಲಾಸ್ಟ್ ಒನ್ ನೋಡೋದಾದರೆ, ಡ್ಯೂರಿಂಗ್ ದ ಹಾರ್ವೆಸ್ಟ್ ಸೀಸನ್ ಫಾರ್ಮರ್ಸ್ ಡ್ಯಾಶ್ ಫ್ರಮ್ ಮಾರ್ನಿಂಗ್ ಟು ಟಿಲ್ ಈವ್ನಿಂಗ್, ಅಥವಾ ಟಿಲ್ ಈವ್ನಿಂಗ್, ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಎಂಬುದಾಗಿದೆ. ವೆರಿ ಸಿಂಪಲ್ ಕ್ವೆಶ್ಚನ್. ಯಾಕೆಂದರೆ ಫಾರ್ಮರ್ಸ್ ಅನ್ನುವಂಥ ಸಬ್ಜೆಕ್ಟ್ ಇಲ್ಲಿ ನಮಗೆ ಕ್ಲೂ ಆಗ್ತದೆ, ಅದು ಬಹುವಚನದಲ್ಲಿದೆ, ಪ್ಲೂರಲ್ನಲ್ಲಿದೆ. ದೇರ್ ಫಾರ್ ದ ವರ್ಬ್ ಶುಡ್ ಅಗ್ರಿ ವಿತ್ ದ ಪ್ಲೂರಲ್ ಫಾರ್ಮ್, ದಟ್ ಈಸ್ ವರ್ಕ್. ಸಿಂಗುಲರ್ ಫಾರ್ಮರ್, ಎ ಫಾರ್ಮರ್ ಎಂಬುದಾಗಿದ್ದರೆ ವರ್ಕ್ಸ್ ಆಗ್ತಾ ಇತ್ತು, ಸೊ ವರ್ಕ್ ಅನ್ನೋದು ಬರುತ್ತೆ ಅನ್ನೋದು. ಆದರೆ ನೀವು ಇಲ್ಲಿ ಎಚ್ಚರಿಕೆಯಿಂದ ಅಬ್ಸರ್ವ್ ಮಾಡಬೇಕಾದದ್ದು,
ಕೆಲವು ಪ್ಲೂರಲ್ ವರ್ಬ್ಗಳು ಅಥವಾ ಕೆಲವು ವರ್ಬ್ಗಳು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಪ್ಲೂರಲ್ ಇದ್ದರೂ ಕೂಡ ಅದು ಇಂಗ್ಲೀಷ್ನಲ್ಲಿ ಸಿಂಗ್ಯುಲರ್ ರೂಪದಲ್ಲೇ ಪ್ರಯೋಗ ಆಗ್ತದೆ. ಉದಾಹರಣೆಗೆ ಫರ್ನಿಚರ್, ಅದು ಪೀಠೋಪಕರಣಗಳು ಎಂಬುದಾಗಿ ಕನ್ನಡದಲ್ಲಿ ಹೇಳ್ತೇವೆ. ಬಟ್ ಇಂಗ್ಲೀಷ್ಗೆ ಬಂದಾಗ ಫರ್ನಿಚರ್ ಮಾತ್ರ. ನಿಮ್ಮ ಗಮನವನ್ನು ನಾನು ಇಲ್ಲಿ ಬಯಸ್ತೇನೆ. ಯಾಕೆಂದರೆ ಫರ್ನಿಚರ್ನ ಒಳಗಡೆ ಅಂದರೆ ಚೇರ್ ಅನ್ನೋದು ಒಂದು ಫರ್ನಿಚರ್, ಟೇಬಲ್ ಅನ್ನೋದು ಒಂದು ಫರ್ನಿಚರ್, ಅವುಗಳನ್ನು ಬಹುವಚನದಲ್ಲಿ ಹೇಳ್ತೀವಿ. ಚೇರ್ಸ್, ಟೇಬಲ್ಸ್ ಹೀಗೆ ಹೇಳ್ತೀವಿ. ದೇರ್ ಈಸ್ ಎ ಟೇಬಲ್, ದೇರ್ ಆರ್ ಟೇಬಲ್ಸ್ ಇಸ್ ಪಾಸಿಬಲ್. ಆದರೆ ಫರ್ನಿಚರ್ ಒಂದು ಒಟ್ಟಾಗಿ ಹೇಳುವಾಗ ನಾವು ಸಿಂಗ್ಯುಲರ್ ಮಾತ್ರ ಬಳಸ್ತೇವೆ. ಸಿಂಗ್ಯುಲರ್ ಅಲ್ಲ, ಅದು ಅನ್ಕೌಂಟಬಲ್ ನೌನ್. ಅದನ್ನು ಕೂಡ ಅಬ್ಸರ್ವ್ ಮಾಡಿ. ನ್ಯೂಸ್ ಎಸ್ಸಿಂದ ಇದ್ದರೂ ಕೂಡ ಅದು ಅನ್ಕೌಂಟಬಲ್, ಪ್ಲೂರಲ್ ವರ್ಬ್ ಬರೋದಿಲ್ಲ. ಫಿಸಿಕ್ಸ್ ಸಬ್ಜೆಕ್ಟ್, ಮ್ಯಾಥಮೆಟಿಕ್ಸ್ ಇತ್ಯಾದಿಗಳು ಪ್ಲೂರಲ್ ಬರೋದಿಲ್ಲ. ಇನ್ಫಾರ್ಮೇಷನ್ ಅದು ಕೂಡ ಅಷ್ಟೇ, ಮಾಹಿತಿ, ಇನ್ಫಾರ್ಮೇಷನ್ ಅದು ಬಹುವಚನವನ್ನು ಪಡ್ಕೊಳ್ಳೋದಿಲ್ಲ. ಇವಕ್ಕೆಲ್ಲ ವರ್ಬ್ ಬರುವಂಥದ್ದು ಈಸ್ ಅಥವಾ ಡಸ್. ಮೈನ್ ವರ್ಬ್ ಆಗಿದ್ದರೆ ಅದು ಬೇರೆ ರೀತಿಯಲ್ಲಿ ಬರ್ಬೋದು. ಉದಾಹರಣೆಗೆ ಡಿಸ್ಪ್ಲೇಸ್ ಅಂತ ಆಗ್ತದೆ, ಫರ್ನಿಚರ್, ಪ್ಲೇಸಸ್ ಇತ್ಯಾದಿ. ರೈಟ್, ವರ್ಬ್ಗೆ ಎಸ್ ಫಾರ್ಮನ್ನು ಸೇರಿಸ್ತೀವಿ ಅನ್ನುವಂಥದ್ದು. ದೆನ್ ಚಿಲ್ಡ್ರನ್, ಫೀಟ್, ಲೀವ್ಸ್, ಪ್ಲಾಂಟ್ಸ್. ಈ ಎಕ್ಸಾಂಪಲನ್ನು ನಾನು ಕೊಡುವಂಥದ್ದು ಯಾಕೆ ಅಂತ ಹೇಳಿದರೆ, ಚಿಲ್ಡ್ರನ್ ಅನ್ನೋದು, ಚೈಲ್ಡ್ ಅನ್ನೋದ್ರ ಪ್ಲೂರಲ್ ರೂಪ ಅದು. ರೈಟ್, ಫೂಟ್ ಅನ್ನೋದ ಪ್ಲೂರಲ್ ರೂಪ. ರೈಟ್, ಪ್ಲೂರಲ್ ಆಗಿದೆ. ರೈಟ್, ದೆನ್ ಲೀವ್ಸ್, ಲೀಫ್, LEAF ಅದರ ಪ್ಲೂರಲ್. ಪ್ಯಾಂಟ್ಸ್ ಅನ್ನೋದು ನೋಡಿ, ಪ್ಯಾಂಟ್ಸ್ ನಾವು ಯಾವಾಗಲೂ ಕೂಡ ಪ್ಯಾಂಟ್ ಕನ್ನಡದಲ್ಲಿ ಹೇಳ್ತೇವೆ ನಿಜ, ಬಟ್ ಇನ್ ಇಂಗ್ಲೀಷ್ ಎ ಪೇರ್ ಆಫ್ ಪ್ಯಾಂಟ್ಸ್, ಎ ಪೇರ್ ಆಫ್ ಟ್ರೌಸರ್ಸ್, ಸ್ಪೆಕ್ಟಕಲ್ಸ್, ಸೀಸರ್ಸ್ ಇದೆಲ್ಲವೂ ಕೂಡ ಪ್ಲೂರಲನ್ನೇ ಪಡ್ಕೊಳ್ಳುತ್ತೆ. ಅದಕ್ಕೆ ಪ್ಲೂರಲ್ ವರ್ಬನ್ನು ನಾವು ಹಾಕಬೇಕಾಗ್ತದೆ ಅನ್ನುವಂಥದ್ದು. ಇದನ್ನು ನಾವು ಈ ವಿಚಾರದಲ್ಲಿ ಗಮನಿಸ್ಬೋದು. ಹಾಗಾಗಿ ಈ ಆನ್ಸರ್ ಸರಳವಾಗಿದೆ, ಈ ಪ್ರಶ್ನೆಗೆ ಉತ್ತರ ಸರಳವಾಗಿದೆ. ಫಾರ್ಮರ್ಸ್ ಪ್ಲೂರಲಲ್ಲಿದೆ, ಅದಕ್ಕೆ ಹಾಕಬೇಕಾದ ವರ್ಬ್ ಹಾಗಾಗಿ ವರ್ಕ್ ಎಂಬುದಾಗಿ ಬರುತ್ತೆ. ಇದಕ್ಕೆ ರಿಲೇಟೆಡ್ ಆಗಿ ನಾನು ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೊಡೋದಾದರೆ ನೋಡಿ, ದೇರ್ ಈಸ್ ನೋ ಬಾಯ್ ಬಟ್ ದೇರ್ ಆರ್ 10 ಗರ್ಲ್ಸ್. ಈ ಎಕ್ಸಾಂಪಲಲ್ಲಿ ನೋಡುವಂಥದ್ದು ದೇರ್ ಅನ್ನೋಂಥ ಪದ ಇದ್ದಾಗ ಅದರ ಮುಂದೆ ಬರುವ ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದರೆ ಅದಕ್ಕೆ ಬರುವಂಥ ವರ್ಬ್ ಪ್ಲೂರಲ್ ಆಗಿರುತ್ತೆ. 10 ಗರ್ಲ್ಸ್ ಅನ್ನೋದು ಪ್ಲೂರಲ್, ದೇರ್ ಫೋರ್ ಇಟ್ ಈಸ್ ಆರ್. ಬಾಯ್ ಅನ್ನೋದು ಸಿಂಗುಲರ್, ದೇರ್ ಫೋರ್ ದೇರ್ ಈಸ್. ರೈಟ್, ದೇರ್ ಈಸ್ ನೋ ಬಾಯ್ ಬಟ್ ದೇರ್ ಆರ್ 10 ಗರ್ಲ್ಸ್. ಇದೊಂದು ಎಕ್ಸಾಂಪಲ್ ನೋಡ್ಬೋದು. ನನ್ ಆಫ್ ಮೈ ಫ್ರೆಂಡ್ಸ್, ಒನ್ ಆಫ್ ಮೈ ಫ್ರೆಂಡ್ಸ್. ಇಲ್ಲೆಲ್ಲ ನನ್ ಅನ್ನೋದು ಸಿಂಗುಲರ್, ಒನ್ ಆಫ್ ಮೈ ಫ್ರೆಂಡ್ಸ್ ಅನ್ನೋದಲ್ಲಿ ಒನ್ ಇಸ್ ಸಿಂಗುಲರ್, ದೇರ್ ಫೋರ್ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅಥವಾ ಒನ್ ಆಫ್ ಮೈ ಫ್ರೆಂಡ್ಸ್ ಲೀವ್ಸ್, ನನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅಂತಾಗುತ್ತೆ. ದೆನ್ ಮೂರನೇದನ್ನು ಅಬ್ಸರ್ವ್ ಮಾಡುವಂಥದ್ದು ₹2000, $10, 200 ಕಿಲೋಮೀಟರ್ಸ್, 2 ಲೀಟರ್ಸ್. ಇವೆಲ್ಲ ಪ್ಲೂರಲ್ನಿಂದ ಎಂಡ್ ಆದರೂ, ಎಸ್ನಿಂದ ಎಂಡ್ ಆದರೂ ಕೂಡ ಸ್ಟಿಲ್ ಇಟ್ ಇಸ್ ಕನ್ಸಿಡರ್ ಸಿಂಗುಲರ್. ಹಾಗಾಗಿ ಅದಕ್ಕೆ ಬರುವ ವರ್ಬ್ ಯಾವಾಗಲೂ ಕೂಡ ಸಿಂಗುಲರ್ ವರ್ಬ್ ಈಸ್ ಅಂತಲೇ ಆಗುತ್ತೆ. ರೈಟ್, ಸೊ ₹200 ಈಸ್ ನೀಡೆಡ್ ನಾವ್. ರೈಟ್, ಈ ರೀತಿಯಾಗಿ ಫಾರ್ಮರ್ಸ್ ಆ್ಯಂಡ್ ವರ್ಕರ್ಸ್ ನೋಡಿ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್. ಫಾರ್ಮರ್ಸ್ ಆ್ಯಂಡ್ ವರ್ಕರ್ಸ್ ಅನ್ನುವಾಗ ನಾವು ಪ್ಲೂರಲ್ ವರ್ಬನ್ನು ಹಾಕ್ತೀವಿ. ರಾಮ್ ಆ್ಯಂಡ್ ರಹೀಮ್ ಅನ್ನುವಾಗ ಪ್ಲೂರಲ್ ವರ್ಬ್ ಹಾಕ್ತೀವಿ. ದ ಪ್ರೆಸಿಡೆಂಟ್ ಆ್ಯಂಡ್ ದ CEO ಪ್ಲೂರಲ್ ವರ್ಬ್ ಹಾಕ್ತೀವಿ, ಅದಕ್ಕೆಲ್ಲ ಆರ್ ಅಂತ ಬರುತ್ತೆ. ಆಗ ಅವರೆಲ್ಲ ಬೇರೆ ಬೇರೆ ವ್ಯಕ್ತಿಗಳು. ಫಾರ್ಮರ್ಸ್ ಅನ್ನೋದು ಬೇರೆ, ವರ್ಕರ್ಸ್ ಬೇರೆ, ರಾಮ್ ರಹೀಮ್ ಬೇರೆ, ಪ್ರೆಸಿಡೆಂಟ್ ಆ್ಯಂಡ್ ದ CEO ಬೇರೆ. ಕೆಲವೊಮ್ಮೆ ಏನಾಗ್ತದೆ, ಆ ಎರಡು ಎಂಡ್ ಅನ್ನೋದು ಪದದಿಂದ ಜಾಯಿನ್ ಆಗಿದ್ದರೂ ಕೂಡ ಅದು ಒಂದೇ ಯೂನಿಟ್, ಒಂದೇ ಅಂಶ ಅಂತ ಪರಿಗಣೆಗೊಂಡು ಸಿಂಗುಲರ್ ವರ್ಬನ್ನು ಪಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಬ್ರೆಡ್ ಆ್ಯಂಡ್ ಜಾಮ್ ಈಸ್ ಮೈ ಫೇವ್ರೇಟ್, ಸರ್ಟನ್ಲಿ ನಾಟ್ ಮೈ ಫೇವ್ರೇಟ್ ಹಾಗೆ ಹೇಳುವಂಥದ್ದು. ಇಡ್ಲಿ ಆ್ಯಂಡ್ ಸಾಂಬಾರ್ ಈಸ್ ಗುಡ್ ಫಾರ್ ಹೆಲ್ತ್, ಈಸ್ ಗುಡ್ ಫಾರ್, ನಾಟ್ ಆರ್ ಗುಡ್ ಫಾರ್, ಈಸ್ ಗುಡ್ ಅಂತ ಆಗುತ್ತೆ. ಇಡ್ಲಿ ಆ್ಯಂಡ್ ಸಾಂಬಾರ್ ಇಸ್ ಕನ್ಸಿಡರ್ ಆಸ್ ಒನ್ ಥಿಂಗ್. ಸಿಮಿಲರ್ಲಿ ಒಂದು ವೇಳೆ ಪ್ರೆಸಿಡೆಂಟ್ ಮತ್ತು CEO ಇಬ್ಬರು ಒಬ್ಬರೇ ಆಗಿದ್ದರೆ, ಒಂದೇ ವ್ಯಕ್ತಿ ಆಗಿದ್ದರೆ ಆಗ ಸಿಂಗುಲರ್ ವರ್ಬ್ ಬರುತ್ತೆ. ದ ಪ್ರೆಸಿಡೆಂಟ್ ಆ್ಯಂಡ್ ದ CEO ಈಸ್ ಅರೈವಿಂಗ್, ಈ ರೀತಿ ಬರುತ್ತೆ, ಈಸ್ ಅಂತಲೇ ಪಡ್ಕೊಳ್ಳುತ್ತೆ. ಇದು ಮತ್ತೊಂದು ಅಂಶ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ನಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ನಾಟ್ ಓನ್ಲಿ ಬಟ್ ಆಲ್ಸೋ ದ ಪ್ರಯೋಗ. ಆಗ ವರ್ಬ್ ಅಗ್ರೀಸ್ ವಿತ್ ದ ಸೆಕೆಂಡ್ ಸಬ್ಜೆಕ್ಟ್ ನೀವು ನೋಡಬೇಕಾದದ್ದು. ಉದಾಹರಣೆಗೆ ನೋಡಿ, ನಾಟ್ ಓನ್ಲಿ ಸುಮಾ ಬಟ್ ಆಲ್ಸೋ ಹರ್ ಸನ್ಸ್ ಆರ್ ಅಟೆಂಡಿಂಗ್ ದ ಇವೆಂಟ್. ಈಸ್ ಅಟೆಂಡಿಂಗ್ ಅಲ್ಲ. ಆಗ ನಾವು ನೋಡಿದಾಗೆ ಈದರ್ ಆರ್ನಲ್ಲಿ, ನೀದರ್ ನಾರ್ನಲ್ಲಿ ಅಲ್ಲಿಯೂ ಕೂಡ ನಾವು ಸೆಕೆಂಡ್ ವರ್ಬ್ ಏನಿದೆ ಅದು ಇಂಪಾರ್ಟೆಂಟ್ ಆಗಿತ್ತು, ಪ್ಲೂರಲ್ ಅಥವಾ ಏನು ಅಂತ ಹೇಳಿ. ಇಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ ಹರ್ ಸನ್ಸ್ ಆರ್ ಅಟೆಂಡಿಂಗ್, ಪ್ಲೂರಲ್ ಆದ ಕಾರಣ ಆರ್ ಅಟೆಂಡಿಂಗ್ ಬರ್ತಾ ಇದೆ. ನಾಟ್ ಓನ್ಲಿ ಸುಮಾ ಸಿಂಗುಲರ್ ಬಟ್ ಹರ್ ಸನ್ಸ್ ಪ್ಲೂರಲ್. ಹಾಗಾಗಿ ವರ್ಬ್ ಅಗ್ರೀಸ್ ವಿತ್ ದ ಸೆಕೆಂಡ್ ಸಬ್ಜೆಕ್ಟ್ ಹರ್ ಸನ್ಸ್, ಹಾಗಾಗಿ ಇಟ್ ಶುಡ್ ಬಿ ಪ್ಲೂರಲ್. ರೈಟ್, ಲಾಸ್ಟ್ ಒನ್ ದ ಟೀಮ್, ಜ್ಯೂರಿ, ಕಮಿಟಿ ಇವೆಲ್ಲವನ್ನು ಒಂದು ಅಂತ ಪರಿಗಣಿಸಿ ನಾವು ಸಿಂಗುಲರನ್ನು ಬಳಸ್ತೀವಿ. ಆದರೆ ಕೆಲವು ಸಂದರ್ಭದಲ್ಲಿ
ಅದನ್ನು ಮೆಂಬರ್ಸ್ ರೂಪದಲ್ಲಿ ಡಿಫ್ರೆಂಟ್ ಮೆಂಬರ್ಸನ್ನು ರೂಪದಲ್ಲಿ ಪರಿಗಣನೆ ಮಾಡಿದಾಗ ಪ್ಲೂರಲನ್ನು ಪಡ್ಕೊಳ್ಬೋದು. ಆರ್ ಅನ್ನುವಂಥದ್ದು ಬರುತ್ತೆ. ಎಕ್ಸಾಂಪಲ್ ನಾನು ಕೊಡೋದಾದರೆ, ದ ಜೂರಿ ಕನ್ಕ್ಲೂಡ್ಸ್ ದ ರಿಸಲ್ಟ್. ಇದು ಜೂರಿ ಆ್ಯಸ್ ಎ ಟೀಮ್ ಹೇಳುವಂಥದ್ದು. ಆದರೆ ದ ಜೂರಿ ಆರ್ ಡಿಫರ್ಡ್ ಇನ್ ದೇರ್ ಒಪಿನಿಯನ್ ಅಂತ ಹೇಳ್ತಾ ಇದ್ದೇನೆ. ದೇ ಆರ್ ಡಿಫರ್ಡ್ ಇನ್ ದೇರ್ ಒಪಿನಿಯನ್. ಒಬ್ಬರಿಂದ ಒಬ್ಬರಿಗೆ ಒಪಿನಿಯನ್ ಬೇರೆ ಇದೆ. ಜೂರಿ ಅಂದಾಗ ತುಂಬ ಜನ ಇದ್ದಾರೆ ಆ ಕಮಿಟಿಯಲ್ಲಿ, ಅವರಿಗೆ ಡಿಫ್ರೆನ್ಸ್ ಇದೆ ಅನ್ನುವಂಥದ್ದು, ಒಬ್ಬರಿಂದ ಒಬ್ಬರಿಗೆ ಡಿಫ್ರೆನ್ಸ್ ಇದೆ ಅಂತ ಹೇಳುವಾಗ ಪ್ಲೂರಲ್ ಆಗಿ ಪರಿಗಣನೆ ಆಗೋದನ್ನು ನಾವು ನೋಡ್ಬೋದು. ಹೀಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಥವಾ ಕಾಂಕರ್ಡ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿ ನೀವು ನೋಡ್ಬೋದು. ಇನ್ನು ನಾವು ಮೂರನೇ ಕ್ವಶನನ್ನು ತಗೊಂಡ್ರೆ ಕರೆಕ್ಷನ್ ಆಫ್ ಎರರ್ಸ್ ಅದು. ಫಸ್ಟ್ ಕ್ವಶನ್ ಆಗಿ ಹ್ಯಾವ್ ಯು ಎವರ್ ವಿಸಿಟೆಡ್ ಅಂಡಮಾನ್ ಐಲ್ಯಾಂಡ್ಸ್ ಅಂತ ಇದೆ. ಇಲ್ಲಿ ನೀವು ಮೊದಲನೇ ಪ್ರಶ್ನೆಯಲ್ಲಿ ನೋಡುವಂಥದ್ದು ಇದು ಆರ್ಟಿಕಲ್ ಸಂಬಂಧಿತವಾದಂಥ ಒಂದು ಪ್ರಶ್ನೆ. ಅಲ್ಲಿ ಹ್ಯಾವ್ ಯು ಎವರ್ ವಿಸಿಟೆಡ್ ದ ಅಂಡಮಾನ್ ಐಲ್ಯಾಂಡ್ಸ್ ಎಂಬುದಾಗಿ ಆಗಬೇಕು. ಯಾಕೆಂತ ಹೇಳಿದರೆ ಅಂಡಮಾನ್ ಐಲ್ಯಾಂಡ್ಸ್ ಅನ್ನೋದು ಗ್ರೂಪ್ ಆಫ್ ಐಲ್ಯಾಂಡ್ ಆಗಿದೆ. ಆರ್ಟಿಕಲ್ನಲ್ಲಿ ಗ್ರೂಪ್ ಆಫ್ ಐಲ್ಯಾಂಡ್ಸ್, ಯೂನಿಯನ್ ಆಫ್ ಸ್ಟೇಟ್ಸ್ ಹಲವಾರು, ಏಕೆಂದರೆ ಅಮೇರಿಕಾ 50 ರಾಜ್ಯಗಳ ಒಕ್ಕೂಟ, ಅದನ್ನು ನಾವು ದ USA, ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತೇವೆ. ದ ಲಕ್ಷದ್ವೀಪ್ ಅಂತೀವಿ, ಗ್ರೂಪ್ ಆಫ್ ಐಲ್ಯಾಂಡ್ಸ್. ಫಾರ್ ಎಕ್ಸಾಂಪಲ್ ಮೌಂಟೇನ್ ರೇಂಜಸ್ ನೋಡಿ, ಸಿಂಗಲ್ ಪೀಕ್ ಅಲ್ಲ, ಹಾಗಾಗಿ ಮೌಂಟ್ ಎವರೆಸ್ಟ್ಗೆ ದ ಬರೋದಿಲ್ಲ. It is not the Mount Everest, it is only Mount Everest. Whereas mountain ranges, the Himalayas, ಫಾರ್ ಎಕ್ಸಾಂಪಲ್ ದ ವಿಂಧ್ಯಾಸ್ ಫಾರ್ ಎಕ್ಸಾಂಪಲ್, ಇಲ್ಲೆಲ್ಲ ಡೆಫಿನೆಟ್ ಆರ್ಟಿಕಲ್ನ ಪ್ರಯೋಗ ಇದೆ. ಈ ಒಂದು ರೂಲ್ ನಮಗೆ ಗೊತ್ತಿರೋ ಕಾರಣ, ಡೆಫಿನೆಟ್ ಆರ್ಟಿಕಲ್ ಅದನ್ನು ಬಳಸ್ತೇವೆ ಅಂತ ತಿಳಿದಿರೋ ಕಾರಣ ನಮಗೆ ದ ಅನ್ನೋದನ್ನು ನಾವು ಹಾಕಬೇಕಾಗ್ತದೆ. ದ ಅಂಡಮಾನ್ ಐಲ್ಯಾಂಡ್ಸ್ ಅಂತ ನೋಡ್ಬೋದು. ಕೆಲವೊಂದು ವಿಡಿಯೋಗಳಲ್ಲಿ ಇದರ ಒಂದು ತಪ್ಪು ವಿಶ್ಲೇಷಣೆಯನ್ನು ಕೂಡ ನಾನು ಗಮನಿಸಿದೆ. ಇಲ್ಲಿ ಇರುವ ಪ್ರತಿಯೊಂದು ಪ್ರಶ್ನೆಯಲ್ಲಿಯೂ ಒಂದೊಂದು ತಪ್ಪು ಇದೆ. ಯಾವುದು ಸರಿಯಾದ ವಾಕ್ಯವನ್ನು ಕೊಟ್ಟು ಹಾಗೇ ಬರೀರಿ ಎಂಬುದಾಗಿ ಇಲ್ಲ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ. ಎರಡನೇ ಸೆಂಟೆನ್ಸನ್ನು ನೋಡಿ, ಐ ರೆಡ್ ಎ ಇಂಟರೆಸ್ಟಿಂಗ್ ಸ್ಟೋರಿ ಎಸ್ಟರ್ಡೇ. ವೆರಿ ಸಿಂಪಲ್ ಕ್ವೆಶ್ಚನ್, ಯಾಕೆಂದರೆ ಇಂಟ್ರೆಸ್ಟಿಂಗ್ ಬಿಗಿನ್ಸ್ ವಿತ್ ಓವೆಲ್ ಸೌಂಡ್ ಇ, ಹಾಗಾಗಿ ಇಟ್ ಶುಡ್ ಬಿ ಆ್ಯನ್ ಇಂಟರೆಸ್ಟಿಂಗ್, ನಾಟ್ ಎ ಇಂಟರೆಸ್ಟಿಂಗ್. ಬಿಕಾಸ್ ಇಂಡೆಫಿನಿಟ್ ಆರ್ಟಿಕಲ್ ಆ್ಯನ್ ಅನ್ನೋದೇ ನಿಮಗೆ ಕ್ಲೂ. ಇಲ್ಲಿ ಆ್ಯನನ್ನು ನಾವು ಎಲ್ಲಿ ಬಳಸಬೇಕು? ವರ್ಡ್ಸ್ ಬಿಗಿನಿಂಗ್ ವಿತ್ ಓವೆಲ್ ಸೌಂಡ್ ಅದು ಇಂಪಾರ್ಟೆಂಟ್. ಯಾಕೆಂದರೆ ಓವೆಲ್ ಲೆಟರ್ನಿಂದ ಶುರುವಾದರೆ ಎಲ್ಲವೂ ಕೂಡ ಓವೆಲ್ ಸೌಂಡನ್ನು ಪಡ್ಕೊಳ್ಳೋದಿಲ್ಲ. ಕೆಲವೊಮ್ಮೆ ನೋಡಿ, ಅವರ್ ಅಂತ ಇದೆ, HOUR, H ಸೈಲೆಂಟ್, ಅದು ಅವರ್ ಅಂತ ಪ್ರೊನೌನ್ಸ್ ಆಗುತ್ತೆ. ಹವರ್ ಎಂಬುದಾಗಿ ನಾವು ಪ್ರೊನೌನ್ಸ್ ಮಾಡೋದಿಲ್ಲ. ಅವರ್ ಆದ ಕಾರಣ ಅದಕ್ಕೆ ಹಾಫ್ ಆನ್ ಆರ್ ಅಂತೀವಿ, ರೈಟ್? ಹಾಫ್ ಆನ್ ಆರ್ ಅಂತ ಹೇಳ್ತೀವಿ. ಆ್ಯನ್ ಐಡಿಯಾ, ಆ್ಯನ್ ಇನ್ಸ್ಟಿಟ್ಯೂಷನ್. ಹಾಗಾಗಿ ಇಟ್ ಶುಡ್ ಬಿ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು. ಓಕೆ, ಇವೆರಡು ಇಲ್ಲಿ ಆರ್ಟಿಕಲ್ ರಿಲೇಟೆಡ್ ಪ್ರಶ್ನೆಗಳು. ಇದಕ್ಕೆ ಸಂಬಂಧಿಸಿದಂತೆ ನಾನು ಇನ್ನೊಂದಷ್ಟು ಅಂಶಗಳನ್ನು ಇಲ್ಲಿ ನೀಡ್ತಾ ಇದ್ದೇನೆ ರಿಲೇಟೆಡ್ ಆಗಿ. ನೋಡಿ, ಇಂಡೆಫಿನಿಟ್ ಆರ್ಟಿಕಲ್ ಆ್ಯನ್ ಅನ್ನುವಂಥದ್ದನ್ನು ನಾವು ಯಾವತ್ತೂ ಕೂಡ ಓವೆಲ್ ಸೌಂಡ್ನಿಂದ ಆರಂಭವಾಗುವ ಪದಗಳ ಜೊತೆ, ನೌನ್ಗಳ ಜೊತೆ ಬಳಸುವಂಥದ್ದು. ಆದರೆ ಕೆಲವು ವಿಶೇಷ ಉದಾಹರಣೆಗಳಿದೆ. ಅಲ್ಲಿಯೂ ಕೂಡ ಉದಾಹರಣೆಗೆ ಆ್ಯನ್ MLA ಎಂಬುದಾಗಿ ಹೇಳ್ತೀವಿ. ಎಮ್ ಅನ್ನುವಾಗ ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ಅದು ಬಿಗಿನಿಂಗ್ ವಿತ್ ಓವೆಲ್ ಸೌಂಡ್ ಆದ ಕಾರಣ ಆ್ಯನ್ MLA, ಆಮ್ ಎನ್ MA ಎಂಬುದಾಗಿ ಹೇಳ್ತೀವಿ. ಆ್ಯನ್ MA ಎಂಬುದಾಗಿ. ಬಟ್ when I expand the abbreviation, a member of legislative assembly, a member ಎಂದು ನಾವು ಪ್ರೊನೌನ್ಸ್ ಮಾಡಬೇಕಾದ್ರೆ ಅದನ್ನು ಎಕ್ಸ್ಪಾನ್ಷನ್ ಮಾಡಿದಾಗ ಎ ಬರೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಇದೊಂದು ಡಿಫ್ರೆನ್ಸ್. ಇನ್ನು ಹಾಗೆಯೇ ನೀವು ನೋಡಬೇಕಾದದ್ದು ಆ್ಯನ್ ಆರ್ ಅನ್ನುವಂಥದ್ದು. ಆನರ್, ಏರ್, ಆನೆಸ್ಟ್ ಮ್ಯಾನ್, ಆನರಬಲ್ ಮ್ಯಾನ್. ಈ 4-5 ಪದಗಳು ದೇ ಬಿಗಿನ್ ವಿತ್ ದ ಎಚ್ನಿಂದ ಆರಂಭವಾಗ್ತವೆ. ಬಟ್ ಎಚ್ ಇಸ್ ಸೈಲೆಂಟ್, ಹಾಗಾಗಿ ದೇ ಟೇಕ್ ಓವೆಲ್ ಸೌಂಡ್. ಆರ್ ಫಾರ್ ಎಕ್ಸಾಂಪಲ್, ಆನರ್, ಆ ಸೌಂಡ್. ಏರ್ ಅದು ಓವೆಲ್ ಸೌಂಡ್. ಓವೆಲ್ ಅಂದರೆ ಏನು, ಹೇಗೆ ಗುರುತಿಸ್ಬೋದು ನಾವು? ಅದನ್ನು ಇಂಡಿಪೆಂಡೆಂಟಾಗಿ ಉಚ್ಚರಿಸ್ತೀವಿ. ಉದಾಹರಣೆಗೆ AEIOU ಅನ್ಬೇಕಾದ್ರೆ ಯಾವುದೇ ಅಡೆತಡೆಗಳಿಲ್ಲದೆ ನಾವು ಮಾತನಾಡುವ ಗಾಳಿ ಏನಿದೆ ಬಾಯಿಯಿಂದ ಅಥವಾ ಬರುವಂಥದ್ದು. ಕನ್ನಡದಲ್ಲಿ ಕೂಡ ಸ್ವತಂತ್ರವಾಗಿ ಉಚ್ಚರಿಸುವ ಪದಗಳನ್ನು ಸ್ವರಗಳೆನ್ನುವರು ಅಂತ ಹೇಳಿ ನಾವು ಕಲ್ತಿದ್ದೇವೆ. ಹಾಗೆ ಅದೇ ನೀವು ಬಿ ಅನ್ಬೇಕಾದ್ರೆ ನೀವು ನೋಡ್ಬೋದು, ವೆನ್ ಯು ಪ್ರೊನೌನ್ಸ್ ದ ವರ್ಡ್ ಬಿ, ನಿಮ್ಮ ತುಟಿಗಳು ಒಂದಕ್ಕೊಂತಾಗತ್ತೆ. ಗಾಳಿಯಲ್ಲಿ ಏನು ಬರ್ತಕ್ಕಂಥದ್ದೇನಿದೆ ಅದು ಸ್ವಲ್ಪ ಅಡೆತಡೆ ಆಗೋದನ್ನು ಅಬ್ಸರ್ವ್ ಮಾಡ್ಬೋದು. ಹೀಗೆ ಆ ಓವೆಲ್ಸ್ ಶಬ್ದಗಳನ್ನು ನಾವು ಉಚ್ಚಾರಣೆ ಮೂಲಕ ತಿಳ್ಕೊಳ್ಬೋದು. ಮತ್ತು ಇಲ್ಲಿ ಶಬ್ದಗಳು ಏನು ಬರುತ್ತೆ ಅದು ಇಂಪಾರ್ಟೆಂಟೇ ಹೊರತು ಲೆಟರ್ ಅಲ್ಲ. ಹಾಗಾಗಿ ಎಚ್ ಅನ್ನೋದು ಕಾನ್ಸನೆಂಟ್ ಅನ್ನೋ ಕಾರಣಕ್ಕೆ ನೀವು ಎ ಅವರ್ ಅಂತ ಹಾಕ್ಲಿಕ್ಕೆ ಬರೋದಿಲ್ಲ, ಆ್ಯನ್ ಆರ್ ಆಗುತ್ತೆ ಅನ್ನೋದು. ಇನ್ನೊಂದು ಅಂಶ, ಇಂಡೆಫಿನಿಟ್ ಆರ್ಟಿಕಲ್ ಎ ಅನ್ನು ನೀವು ಎಲ್ಲಿ ಬಳಸ್ತೀರಿ ಅಂದರೆ, ಈ ಎಷ್ಟು ವಿಶೇಷ ಅಂಶಗಳು ಬೇರೆ ಎಲ್ಲ ನಿಮಗೆ ಗೊತ್ತಿದೆ. ಕಾನ್ಸನೆಂಟ್ನಿಂದ ಆರಂಭವಾಗುವ ಎಲ್ಲ ಪದಗಳಿಗೆ, ಕ್ಯಾಟ್ ಫಾರ್ ಎಕ್ಸಾಂಪಲ್, ಆ ಕ್ಯಾಟ್, ಆ ಕ್ಯಾಮಲ್, ಅಲ್ಲೆಲ್ಲ ಎ ಬರುತ್ತೆ.
ಅದಲ್ಲದೆ ಹೊರತುಪಡಿಸಿ ಈ ವಿಶೇಷ ಸಂದರ್ಭಗಳಲ್ಲಿ ಅದು ಆ ಯೂನಿವರ್ಸಿಟಿ, ಯೂನಿಟ್, ಯುರೋಪಿಯನ್, ಆ ಯೂನಿಫಾರ್ಮ್, ಆ ಯೂನಿಯನ್, ಇಲ್ಲೆಲ್ಲ ಎ ಬರೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಯಾಕೆ? ವೈ ಯು ಸೌಂಡ್ನಿಂದ ಅದು ಆರಂಭವಾಗುತ್ತೆ. ಈ ವೈ ಯು ಅನ್ನುವಂಥದ್ದು ಸೆಮಿ ಕಾನ್ಸನೆಂಟ್, ಅಂದರೆ ಅರ್ಧದಷ್ಟು ಕಾನ್ಸನೆಂಟ್. ನೀವು ಉಚ್ಚಾರಣೆ ಮಾಡಿ ನೋಡ್ಬೋದು, ಯು ಅನ್ನುವಾಗ ಸ್ವಲ್ಪ ತಡೆ ಆಗ್ತದೆ ನಮ್ಮ ಮಾತಿನ ಗಾಳಿ ಏನಿದೆ ಬಾಯಿಂದ ಹೊರಬರುವಾಗ, ಅಂದರೆ ಸ್ವಲ್ಪ ಮಟ್ಟಿಗೆ ಅದು ಸೆಮಿ ಕಾನ್ಸನೆಂಟ್. ಆದ ಕಾರಣ ಅದು ಎಯನ್ನು ಪಡ್ಕೊಳ್ಳುತ್ತೆ ಅನ್ನೋದು. ಸಿಮಿಲರ್ಲಿ 4ನೇದಾಗಿ ನಾವು ನೋಡಬೇಕಾದ್ರೆ ಎ 1 ರೂಪಿ ಕಾಯಿನ್, 1 ಇಯರ್ ಕೋರ್ಸ್, ಇಲ್ಲೆಲ್ಲ ವಾ ನೋಡಿ, ಬಿಗಿನಿಂಗ್ ವಿತ್ ಆ ಲೆಟರನ್ನು ನಾವು ಬರಿಬೇಕಾದ್ರೆ ಓ ಬರೆದ್ರೂ ಕೂಡ, ಓ ಒಂದು ಓವೆಲ್ ಲೆಟರ್ ಆದರೂ ಕೂಡ ಅದರ ಉಚ್ಚಾರಣೆ ಸ್ಟಾರ್ಟ್ ಆಗೋದು ವಾ. ಕನ್ನಡದ ವಾ ಎನ್ನುವುದು ಕೂಡ ವ್ಯಂಜನ, ಕಾನ್ಸನೆಂಟ್. ಹಾಗಾಗಿ ವಾ ಅನ್ನುವುದು ಕಾನ್ಸನೆಂಟ್ ಸೌಂಡ್, ದೇರ್ ಫೋರ್ ಇಟ್ ಟೇಕ್ಸ್ ಎ. ಮುಂದೆ ನಾವು 5th ಒನ್ ನೋಡೋದಾದರೆ ಎ ಯಂಗ್ ಮ್ಯಾನ್, ಅ ಇಯರ್. ಇದು ಇನ್ನೊಂದಷ್ಟು ವಿಶೇಷತೆಗಳು. ನಾವು ಯಾವಾಗಲೂ ಕೂಡ ಆ ಯೂತ್, ಆ ಯಂಗ್ ಮ್ಯಾನ್, ಆ ಇಯರ್ ಎಂಬುದಾಗಿ ಹೇಳ್ತೇವೆ. ಯಾಕೆ? ಇದು ಕೂಡ ಒಂದು ರೀತಿಯಲ್ಲಿ ಸೆಮಿ ಕಾನ್ಸನೆಂಟ್. ಇದನ್ನು ನಾವು ಪಲಟಲ್ ಅಪ್ರಾಕ್ಸಿಮೆಂಟ್ ಅಂತ ಕರಿತೇವೆ. ಅದು ಆ ರೀತಿಯ ಶಬ್ದವನ್ನು ಹೊಂದಿರುವ ಕಾರಣ ಅದಕ್ಕೆ ಎಯನ್ನು ಬಳಸ್ತೀವಿ. ಇವಿಷ್ಟು ಎಕ್ಸೆಪ್ಷನ್ಸ್ಗಳು, ಅಂದ್ರೇನು, ಕೆಲವು ವಿಶೇಷತೆಗಳು ಇಲ್ಲಿ ನಾವು ಗುರುತಿಸ್ತೀವಿ. ಇದು ನಿಮಗೆ ಇಂಡೆಫಿನಿಟ್ ಆರ್ಟಿಕಲ್ ಬಗ್ಗೆ. ಆದರೆ ಡೆಫಿನಿಟ್ ಆರ್ಟಿಕಲ್ನ ಪ್ರಯೋಗದ ಬಗ್ಗೆ ಕೂಡ ನಾವು ಒಂಚೂರು ನೋಡೋದಾದರೆ ರಿಲೇಟೆಡ್ ಆಗಿ ನಮಗೆ ಗೊತ್ತಿದೆ, ಅದು ಪರ್ಟಿಕ್ಯುಲರ್ ನೌನಿಗೆ ಬಳಸುವಂಥದ್ದು. ಯಾವುದೇ ಒಂದು ನೌನ್ ಇಂಥದ್ದು ಅಂತ ನಮಗೆ ಪರ್ಟಿಕ್ಯುಲರ್ ಆಗ್ತಾ ಇದೆ ಅಂದರೆ ಅದಕ್ಕೆ ನಾವು ಇಂಡೆಫಿನಿಟ್ ಆರ್ಟಿಕಲ್ ದವನ್ನು ಬಳಸ್ಕೊಳ್ತೇವೆ. ಇದಲ್ಲದೆ ನಾವು ನೋಡುವಂಥದ್ದು ಎಲ್ಲೆಲ್ಲಿ ಪರ್ಟಿಕ್ಯುಲರ್ ಆಗ್ತದೆ ಎನ್ನುವಂಥದ್ದು. ಉದಾಹರಣೆಗೆ ಈಗಾಗಲೇ ನಾವು ಮಾತನಾಡಿದ ನೌನ್ ಬಗ್ಗೆ 2ನೇ ವಾಕ್ಯದಲ್ಲಿ ಬಳಸುವಾಗ ಅದು ಆಲ್ರೆಡಿ ರೆಫರ್ಡ್ ನೌನ್ ಆಗಿರೋ ಕಾರಣ ದ ಬರುತ್ತೆ. ಫಾರ್ ಎಕ್ಸಾಂಪಲ್, ದೇರ್ ಈಸ್ ಎ ಕ್ಯಾಟ್ ಇನ್ ಹಿಸ್ ಹೌಸ್, ದ ಕ್ಯಾಟ್. ಸೆಕೆಂಡ್ ಸೆಂಟೆನ್ಸ್ ಬಿಗಿನ್ಸ್ ವಿತ್ ದ ಕ್ಯಾಟ್, ಬಿಕಾಸ್ ಕ್ಯಾಟ್ is the one which I already referred in the first sentence. So sometimes ಇದು ರಿಟನ್ ಸೆಂಟೆನ್ಸ್ ಆಯಿತು. ಸ್ಪೋಕನ್ ಸೆಂಟೆನ್ಸ್ನಲ್ಲಿ ಏನಾಗುತ್ತೆ, ಆ ಕ್ಯಾಟ್ನ ಬಗ್ಗೆ ನನ್ನ ಎದುರು ಇದೆ, ಅದು ನೀವು ಮಾತಾಡಬೇಕಾದ್ರೆ ನಮ್ಮ ಪಕ್ಕ ಅಲ್ಲಿದೆ, ಆಗ ಅದನ್ನು ಮೊದಲು ಹೇಳಿರಬೇಕು ಅಂತಿಲ್ಲ, ನಮ್ಮಿಬ್ಬರಿಗೂ ಅಂಡರ್ಸ್ಟುಡ್ ಅದೇ ಕ್ಯಾಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಆಗ ದ ಕ್ಯಾಟ್ ಈಸ್ ವೆರಿ ಕ್ಯೂಟ್, ವೆರಿ ನೈಸ್, ಈ ರೀತಿ ಹೇಳ್ತೀನಿ. ಇಟ್ಸ್ ವೆರಿ ಆ್ಯಕ್ಟಿವ್, ದ ಕ್ಯಾಟ್ ಈಸ್ ವೆರಿ ಆ್ಯಕ್ಟಿವ್. ಅಲ್ಲಿ ಯಾವ ಕ್ಯಾಟ್? ದ ಕ್ಯಾಟ್ ವಿಚ್ ಇಸ್ ದೇರ್ ಇನ್ ದ ಸೇಮ್ ಪ್ಲೇಸ್, ನಮ್ಗೆ ಕಾಣ್ತಾ ಇರುವಂಥದ್ದು ಅನ್ನೋ ಅರ್ಥ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಏನು ಅಂದರೆ ನಮಗೆ ಅಂಡರ್ಸ್ಟುಡ್ ಆಗಿರಬೇಕು. ಸ್ಪೀಕರ್ ಮತ್ತು ಲಿಸನರ್ಗೆ ಆ ನೌನ್ ಅಂಡರ್ಸ್ಟುಡ್ ಆಗಿದೆ ಅಂದರೆ ಅದು ದ ಅನ್ನು ಪಡ್ಕೊಳ್ಳುತ್ತೆ. ಸೆಕೆಂಡ್ ಒನ್ ನೋಡಿ, ಥಿಂಗ್ಸ್ ವಿಚ್ ಆರ್ ದ ಓನ್ಲಿ ಒನ್ಸ್. ಈ ಡೆಫಿನಿಟ್ ಎಂಟಿಟೀಸ್ ಅಂತಲೂ ಕರಿತೇವೆ. ದ ಸನ್, ದ ಅರ್ತ್, ದ ಮೂನ್, ದ ವರ್ಲ್ಡ್, ದ ಸ್ಕೈ, ದ ಯೂನಿವರ್ಸ್, ದ ಸಿ, ಇಲ್ಲೆಲ್ಲ ಆರ್ಟಿಕಲ್ ದ. ಹಾಗೆಯೇ ಥರ್ಡ್ ಒನ್ ಆಗಿ ರಿವರ್ಸ್, ಗ್ರೂಪ್ ಆಫ್ ಐಲ್ಯಾಂಡ್ಸ್ ಆ್ಯಂಡ್ ಸ್ಟೇಟ್ಸ್, ಈಗಾಗಲೇ ಹೇಳಿದ್ದೇನೆ. ಮೌಂಟೇನ್ ರೇಂಜಸ್, ಸೀಸ್, ಇವೆಲ್ಲವೂ ಕೂಡ ರಿವರ್ಸ್, ನದಿಗಳು. ಉದಾಹರಣೆಗೆ ದ ಕಾವೇರಿ, ಗ್ರೂಪ್ ಆಫ್ ಐಲ್ಯಾಂಡ್ಸ್, ಫಾರ್ ಎಕ್ಸಾಂಪಲ್ ದ ಲಕ್ಷದ್ವೀಪ್, ದ ಅಂಡಮಾನ್ ನಿಕೋಬಾರ್ಸ್. ಹಾಗೆಯೇ ಸ್ಟೇಟ್ಸ್ಗೆ ಬಂದಾಗ ದ USA, ದ ಯುನೈಟೆಡ್ ಕಿಂಗ್ಡಮ್, ಇಲ್ಲೆಲ್ಲ ಗ್ರೂಪ್ ಆಫ್ ಸ್ಟೇಟ್ಸ್. ದ ಮೌಂಟೇನ್ ರೇಂಜಸ್ಗೆ ಬಂದಾಗ ದ ಆಲ್ಪ್ಸ್, ಫಾರ್ ಎಕ್ಸಾಂಪಲ್ ದ ಹಿಮಾಲಯಾಸ್, ದ ವಿಂಧ್ಯಾಸ್. ಸೀಸ್ಗೆ ಬಂದಾಗ ನಾವು ನೋಡ್ಬೋದು ದ ಅರೇಬಿಯನ್ ಸಿ, ಇವೆಲ್ಲ ದ ಮೆಡಿಟರೇನಿಯನ್, ಇವೆಲ್ಲ ಎಕ್ಸಾಂಪಲ್ಸ್. ಸೊ ಇವೆಲ್ಲವಕ್ಕೂ ಕೂಡ ಆರ್ಟಿಕಲ್ ದ ಬರುತ್ತೆ. ಒಂದು ಎಕ್ಸಾಂಪಲ್ ಆಗಿ ಯಾಕೆ ಅಂತ ಹೇಳಬೇಕು ಅಂದರೆ ನೋಡಿ, ಕಾವೇರಿ ಅನ್ನೋ ಹೆಸರು, ಅಲ್ಲಿ ದ ಕಾವೇರಿ ಹೇಳದೆ ಹೋದ್ರೆ ಏನಾಗುತ್ತೆ, ದ ಬರದೇ ಹೋದರೆ ಏನಾಗುತ್ತೆ, ಇಟ್ ಮೇ ಮೀನ್ ಸಮ್ ಗರ್ಲ್, ರೈಟ್? ನೇಮ್ ಆಫ್ ಎ ಗರ್ಲ್, ಪ್ರಾಪರ್ ನೌನ್ ಆಗ್ಬೋದು. ಹಾಗಾಗಿ ಟು ಡಿಸ್ಟಿಂಗ್ವಿಷ್ ಇಟ್ ಫ್ರಮ್ ಪ್ರಾಪರ್ ನೌನ್, ದ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್? ದೆನ್ ಫೋರ್ತ್ ಒನ್, ಸೂಪರ್ಲೇಟಿವ್ಸ್. ಸೂಪರ್ಲೇಟಿವ್ಸ್ ಅಂದರೆ ಯಾವುದು? ಹೈಯೆಸ್ಟ್ ಡಿಗ್ರಿಯನ್ನು ಹೊಂದಿರುವಂಥ ಅಡ್ಜೆಕ್ಟಿವ್ಸ್ ಏನಿದೆ ಅದು. ಸೊ ಸೂಪರ್ಲೇಟಿವ್ಗಳನ್ನುವಾಗ ಅದು ಒಂದೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಟಾಲ್ ಅನ್ನೋದು ಅಡ್ಜೆಕ್ಟಿವ್, ಟಾಲರ್ ಅನ್ನೋದು ಕಂಪ್ಯಾರಿಟಿವ್ ಆಗಿ ಬಳಸೋದು. ದ ಟಾಲೆಸ್ಟ್ ಬಾಯ್, ದ ಟಾಲೆಸ್ಟ್ ಬಾಯ್. ದ ಟಾಲೆಸ್ಟ್ ಯಾಕೆ ಆಗಬೇಕು? ಅದಕ್ಕೆ ಅವನಷ್ಟು ಹೈಟ್ ಬೇರೆ ಯಾರೂ ಇಲ್ಲ, ರೈಟ್? ಈಸ್ ದ ಎಕ್ಸಾಕ್ಟ್ ಒನ್, ದ ಟಾಲೆಸ್ಟ್. ದೇರ್ ಫೋರ್ ಸಿಮಿಲರ್ಲಿ ಸಿಂಗಲ್ ನೌನ್ ರೆಪ್ರೆಸೆಂಟಿಂಗ್ ದ ಕ್ಲಾಸ್ ಕೂಡ ದವನ್ನು ಪಡ್ಕೊಳ್ಳುತ್ತೆ. ಅಂದರೆ ಏನು? ಒಂದು ನೌನನ್ನು ಇಡೀ ಅದರ ವರ್ಗಕ್ಕೆ ನಾವು ಹೇಳ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ದ ಡಾಗ್ ಈಸ್ ಅ ಫೇತ್ಫುಲ್ ಎನಿಮಲ್. ನಾನು ದ ಡಾಗ್ ಈಸ್ ಅ ಫೇತ್ಫುಲ್ ಎನಿಮಲ್ ಅನ್ನುವಾಗ ಯಾವುದೋ ಒಂದು ನಾಯಿಯ ಬಗ್ಗೆ ಮಾತನಾಡಿದ್ದಲ್ಲ, ಇಡೀ ನಾಯಿ ಅನ್ನುವಂಥ ಕ್ಲಾಸ್ ಆಫ್ ನೌನ್ಸ್ ಏನಿದೆ ಅದು. ಆಗ ಇಟ್ ರೆಪ್ರೆಸೆಂಟ್ ದ ಕ್ಲಾಸ್. ಸಿಮಿಲರ್ಲಿ ದ ಕೌ ಈಸ್ ಅ ಯೂಸ್ಫುಲ್ ಎನಿಮಲ್, ಅ ಯೂಸ್ಫುಲ್ ಎನಿಮಲ್. ಇಲ್ಲೆಲ್ಲ ಎಕ್ಸಾಂಪಲ್ಸನ್ನು ನೀವು ಅಬ್ಸರ್ವ್ ಮಾಡ್ತೀರಿ.
ನ್ಯೂಸ್ ಪೇಪರ್ಸ್ಗಳ ನೇಮ್ಸ್ ಹೇಳುವಾಗಲೂ ಕೂಡ ಅಷ್ಟೇ, ಜನರಲಿ ಇದು ಬಹಳ ಸ್ಟ್ರಿಕ್ಚರ್ ಆಗಿ ಅಲ್ಲ, ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ. ಡೆಕ್ಕನ್ ಹೆರಾಲ್ಡ್ಗೆ ದ ಬರೋದಿಲ್ಲ. ಉದಾಹರಣೆಗೆ ದ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾ, ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್, ದ ಸನ್ ಈಸ್ ಎ ಮ್ಯಾಗ್ಝಿನ್, ಅದೆಲ್ಲವೂ ಕೂಡ ನಾವು ಬಳಸೋದನ್ನು ಅಬ್ಸರ್ವ್ ಮಾಡ್ತೀವಿ. ಫಿಫ್ತ್ ಒನ್ ನೋಡೋದಾದರೆ ಫೇಮಸ್ ಮಾನ್ಯುಮೆಂಟ್ಸ್ ಆರ್ ಬಿಲ್ಡಿಂಗ್ಸ್ ಮತ್ತು ಹೋಲಿ ಬುಕ್ಸ್. ಫೇಮಸ್ ಆದವು ಇವುಗಳು ಕೂಡ ನಾವು, ದ ತಾಜ್ ಮಹಲ್ ಈಸ್ ಎ ಫೇಮಸ್ ಮಾನ್ಯುಮೆಂಟ್. ಬಿಲ್ಡಿಂಗ್ ಫಾರ್ ಎಕ್ಸಾಂಪಲ್ ದ ಪೆಟ್ರೋನಾಸ್, ದ ಬುರ್ಜ್ ಖಾಲಿಫಾ, ರೈಟ್, ಫಾರ್ ಎಕ್ಸಾಂಪಲ್ ದ ಬುರ್ಜ್ ಖಾಲಿಫಾ ಇನ್ ದುಬೈ, ಅದನ್ನು ದ ಬಿಲ್ಡಿಂಗ್. ಹೋಲಿ ಬುಕ್ಸ್, ದ ಭಗವದ್ಗೀತಾ, ದ ಬೈಬಲ್, ದ ಕುರಾನ್, ಎಲ್ಲ ಎಕ್ಸಾಂಪಲ್ಸನ್ನು ನೀವು ನೋಡ್ಬೋದು. ಅದಕ್ಕೆ ದ ಅನ್ನು ಬಳಸ್ತೇವೆ. ದೆನ್ ಇನ್ನೊಂದಷ್ಟು ವಿಶೇಷ ಪದಗಳು. ದ ಸಿನಿಮಾ ಅಂದರೆ ನಾವು ಹೇಳುವ ಫಿಲ್ಮ್ ಅಲ್ಲ, ಅದು ಸಿನಿಮಾ ಹಾಲ್ ಏನಿದೆ, ಥಿಯೇಟ್ರ್ ಅಂತ ನಾವೇನು ಕರಿತೀವಿ ಇಂಡಿಯನ್ಸು, ಅದು ದ ಸಿನಿಮಾ. ಅಂದರೆ ಸಿನಿಮಾ ಫಿಲ್ಮ್ ಮೂವೀಸನ್ನು ಡಿಸ್ಪ್ಲೇ ಮಾಡುವಂಥ ಪ್ಲೇಸ್ ಏನಿದೆ ದ ಸಿನಿಮಾ, ಅದನ್ನು ದ ಸಿನಿಮಾ ಎಂಬುದಾಗಿ ಹೇಳ್ತೇವೆ. ನಾಟಕಗಳನ್ನು ಡಿಸ್ಪ್ಲೇ ಮಾಡುವಂಥದ್ದು ದ ಥಿಯೇಟ್ರ್ ಎಂದು ಹೇಳ್ತೇವೆ. ದೆನ್ ದ ರೇಡಿಯೋಗೆ ಯಾವಾಗಲೂ ಕೂಡ ದ ರೇಡಿಯೋ ಬಳಕೆ ಇದೆ. ದೆನ್ ದ ಸೇಮ್ ಅನ್ನೋ ಪದ ಜೊತೆಗೆ ದ ಬರುತ್ತೆ. ನೋಡಿ, ದ ರೇಡಿಯೋ ಅಂತೀವಿ, ಬಟ್ ಟೆಲಿವಿಷನ್ಗೆ ದ ಬೇಕಾಗಿಲ್ಲ ಇಂಗ್ಲೀಷ್ನಲ್ಲಿ. ದ ರೇಡಿಯೋ ಈಸ್ ನಾಟ್ ದೇರ್ ಇನ್ ಎನಿಬಡೀಸ್ ಹೌಸ್ ನಾವು ಅಂತ ಹೇಳ್ತೀವಿ. ದ ರೇಡಿಯೋ ಅಂದರೆ ನಾವು ಒಂದು ರೇಡಿಯೋದ ಬಗ್ಗೆ ಮಾತನಾಡಿದ್ದಲ್ಲ, ಆ ಕ್ಲಾಸ್ ಗ್ರೂಪ್ ಏನಿದೆ ಅದು. ವೆರಸ್ ಟೆಲಿವಿಷನ್ ಈಸ್ ನಾಟ್ ಗುಡ್ ಫಾರ್ ನಾಲೆಡ್ಜ್, ಈಸ್ ಗುಡ್ ಫಾರ್ ನಾಲೆಡ್ಜ್ ಸಮ್ಟೈಮ್ಸ್, ಹಾಗೆ ಹೇಳುವಂಥದ್ದು. ಸೊ ಎನಿಹಾ, ಟೆಲಿವಿಷನ್ ಅನ್ನುವಾಗ ದ ಬೇಕಾಗಿಲ್ಲ. ಆದರೆ ಟೆಲಿವಿಷನನ್ನು ನಾನು ಡೆಫಿನೆಟಾಗಿ ಬಳಸೋದು ಯಾವಾಗ, ಒಂದು ಪರ್ಟಿಕ್ಯುಲರ್ ಒಬ್ಬರು ಮನೆಯ ಟೆಲಿವಿಷನ್ ಬಾಕ್ಸ್ನ ಬಗ್ಗೆ ಮಾತನಾಡುವಾಗ, ಜನರಲ್ ಅರ್ಥದಲ್ಲಲ್ಲ. ಆಗ ಇಟ್ ಈಸ್ ಸ್ಪೆಸಿಫೈಡ್ ಬೈ ಸಮ್ ರಿಲೇಟಿವ್ ಕ್ಲಾಸ್. ದ ಟೆಲಿವಿಷನ್ ಇನ್ ಹಿಸ್ ಹೋಮ್ ಈಸ್ ಸೋ ನೈಸ್. ದ ಟೆಲಿವಿಷನ್ ಇನ್ ಹಿಸ್ ಹೋಮ್ ಅದು ಡೆಫಿನೆಟ್ ಆಗುತ್ತೆ. ಇದೇ ರೀತಿಯಾಗಿ ಯಾವುದಾದ್ರೂ ನೌನನ್ನು ನಾವು ಡಿಫೈನಿಂಗ್ ಕ್ಲಾಸ್ನಿಂದ ಬಳಸಿದರೆ ಆಗ ನೌನ್ ಡೆಫಿನೆಟನ್ನು ಪಡ್ಕೊಳ್ಬೋದು, ದವನ್ನು ಪಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ದ ಬಾಯ್ ಹೂ ಈಸ್ ಟಾಲ್ ಹಿಯರ್ ಈಸ್ ರಾಜು. ಒಂದು 5-6 ಜನ ಹುಡುಗರು ಇದ್ದಾರೆ, ಅವರಲ್ಲಿ ಉದ್ದನಿರುವಂತಹ ಹುಡುಗ ಅಂದರೆ ಅದು ಸ್ಪೆಸಿಫಿಕ್ ಆಯಿತು. ದ ಬಾಯ್ ಹೂ ಈಸ್ ಟಾಲ್, ಇಲ್ಲಿ ಹೂ ಈಸ್ ಟಾಲ್ ಹಿಯರ್ ಅನ್ನೋದು ರಿಲೇಟಿವ್ ಕ್ಲಾಸ್, ಡಿಫೈನಿಂಗ್ ಟೈಪ್, ಡಿಫೈನ್ ಮಾಡ್ತಾ ಇದೆ ದ ಬಾಯನ್ನು. ಆಗ ಅದು ಬಾಯ್ ಸ್ಪೆಸಿಫಿಕ್ ಆಗ್ತದೆ, ಪರ್ಟಿಕ್ಯುಲರ್ ಆಗ್ತದೆ. ಆಗ ದ ಬಾಯ್ ಅಂತ ಆಗೋದನ್ನು ಅಬ್ಸರ್ವ್ ಮಾಡ್ಬೋದು. ಕೊನೆಯದಾಗಿ ಇಲ್ಲಿ ಗಮನಿಸುವಂಥದ್ದು, ದಾವನ್ನು ನಾವು ಇವುಗಳ ಜೊತೆ ಬಳಸೋದಿಲ್ಲ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರನ್ನು ಹೇಳಬೇಕಾದ್ರೆ ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್, ಮೈ ಬ್ರೇಕ್ಫಾಸ್ಟಲ್ಲಿ ಮೈ ಅಂತ ಬಂದುಬಿಟ್ಟಿದೆ, ದೇರ್ ಇಸ್ ನೋ ದ. ಐ ಆಮ್ ಗೋಯಿಂಗ್ ಟು ಹ್ಯಾವ್ ಬ್ರೇಕ್ಫಾಸ್ಟ್, ಹ್ಯಾವ್ ದ ಬ್ರೇಕ್ಫಾಸ್ಟ್ ಅಲ್ಲ. ಗೋಯಿಂಗ್ ಟು ಹ್ಯಾವ್ ದ ಲಂಚ್ ಅಲ್ಲ, ಐ ಆಮ್ ಗೋಯಿಂಗ್ ಟು ಹ್ಯಾವ್ ಲಂಚ್ ಅಷ್ಟೇ. ಸಿಮಿಲರ್ಲಿ ಸ್ಕೂಲ್, ಟೆಂಪಲ್, ಚರ್ಚ್, ಪ್ರಿಸನ್ ಇವುಗಳನ್ನು ಕೂಡ, ಹಾಸ್ಪಿಟಲ್, ಇವುಗಳನ್ನು ಅದರ ಪರ್ಪಸ್ಸಿಗೆ, ಅಂದರೆ ಸ್ಕೂಲ್ ಪಾಠಕ್ಕಿದೆ, ಟೆಂಪಲ್ ದೇವರ ಇದಕ್ಕಿದೆ, ಚರ್ಚ್ ಅದು ಕೂಡ ದೇವರ ದರ್ಶನಕ್ಕೆ, ಅಂದರೆ ಹಾಗೆ ಪ್ರಿಸನ್ ಅನ್ನುವಂಥದ್ದು ಕೈದಿಗಳನ್ನ ಹಾಕಲಿಕ್ಕಿದೆ. ಇಲ್ಲೆಲ್ಲ ನಾವು ಬಳಸುವಾಗ ಅದರ ಉದ್ದೇಶಕ್ಕೆ, ಉದಾಹರಣೆಗೆ ಸ್ಕೂಲನ್ನು ಅಧ್ಯಯನದ ಉದ್ದೇಶಕ್ಕೆ ಹೋಗ್ತಾ ಇದ್ದೀನಿ ಅಂತ ಬಳಸುವಾಗ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಷ್ಟೇ ಸಾಕು. ಆದರೆ ಬೇರೆ ಉದ್ದೇಶ, ಉದಾಹರಣೆ ಸ್ಕೂಲ್ನಲ್ಲಿ ನನ್ನ ಫ್ರೆಂಡ್ ಇದ್ದಾರೆ, ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ಆಗ ಐ ಆಮ್ ಗೋಯಿಂಗ್ ಟು ದ ಸ್ಕೂಲ್ ವೇರ್ ಮೈ ಫ್ರೆಂಡ್ ವರ್ಕ್ಸ್, ದ ಸ್ಕೂಲ್ ಈಸ್ ಪಾಸಿಬಲ್. ಇವೆಲ್ಲ ಬೇರೆ ಬೇರೆ ಸೂಕ್ಷ್ಮ ಅಂಶಗಳು. ನೀವು ಆರ್ಟಿಕಲ್ ಕ್ವಶನ್ನ ಸಾಲ್ವ್ ಮಾಡಲಿಕ್ಕೆ ಇದ್ರಷ್ಟು ತಿಳುವಳಿಕೆ ಬಹುಶಃ ಸಾಕಾಗುತ್ತೆ. ಮುಂದೆ ಹೋಗೋದಾದರೆ ನಾವು 3ನೇ ಸೆಕ್ಷನನ್ನು ನಾನು ಇಲ್ಲಿ ಇನ್ನೊಂದು ರಿಲೇಟೆಡ್ ಆಗಿ ಈಸ್ ನಾಟ್ ಯೂಸ್ಡ್ ವಿತ್ ಇಂಡೆಫಿನಿಟ್ ಆರ್ಟಿಕಲ್ ಎ ಮತ್ತು ಆ್ಯನ್ ಅನ್ನೋದು ಅನ್ಕೌಂಟಬಲ್ ನೌನ್ನ ಜೊತೆಗೆ ಬಳಸೋದಿಲ್ಲ. ಹಾಗಾಗಿ ಎ ವಾಟರ್ ಅಂತ ಯಾವತ್ತೂ ಬರೋದಿಲ್ಲ, ಎ ಫರ್ನಿಚರ್ ಯಾವತ್ತೂ ಬರೋದಿಲ್ಲ, ಅದು ಅನ್ಕೌಂಟಬಲ್. ಎ ಫಿಶ್ ಅನ್ನೋದು ಅನ್ಕೌಂಟಬಲ್ ಇಂಗ್ಲೀಷ್ನಲ್ಲಿ, ಕೌಂಟಬಲ್ ಆಗಿಯೂ ಹೇಳ್ಬೋದು. ಹೇರ್ ಅನ್ನೋದು ಕೂಡ ಅಷ್ಟೇ ಅನ್ಕೌಂಟಬಲ್. ಆ್ಯಕ್ಚುಲಿ ಸಮ್ಟೈಮ್ಸ್ ಇಟ್ ಬಿಕಮ್ಸ್ ಕೌಂಟಬಲ್ ವೆನ್ ವಿ ಬಿಕಮ್ ಬಾಲ್ಡ್ ಹೆಡ್, ಸ್ಟಿಲ್ ಇಟ್ ಈಸ್ ಅನ್ಕೌಂಟಬಲ್. ಹಾಗಾಗಿ ಎ ಹೇರ್ ಅಂತ, ಹಿ ಹ್ಯಾಸ್ ಎ ಹೇರ್, ನೋ ನಾಟ್ ಪಾಸಿಬಲ್, ಹಿ ಹ್ಯಾಸ್ ಗುಡ್ ಹೇರ್, ಈ ಥರ ಹೇಳ್ಬೋದು. ದೆನ್ ಅಗೇನ್, ಬಟ್ ನೋಡಿ ಕೌಂಟಬಲ್ ಕೂಡ ಆಗ್ಬೋದು. ಯಾವಾಗ ದೇರ್ ಈಸ್ ಎ ಹೇರ್ ಇನ್ ಮೈ ಸೂಪ್, ಅಲ್ಲಿ ಕೌಂಟಬಲ್. ದೇರ್ ಈಸ್ ಎ ಫಿಶ್ ಆನ್ ದ ಪ್ಲೇಟ್, ಅಲ್ಲಿ ಕೌಂಟಬಲ್. ಸೊ ದಿಸ್ ಇಸ್ ಅಲ್ಲೆಲ್ಲ ಬರುವಂಥದ್ದನ್ನ ಅಬ್ಸರ್ವ್ ಮಾಡ್ಬೋದು. ಒಂದೊಂದು ಎಕ್ಸೆಪ್ಷನ್ಸ್ ಇದೆ. ಮತ್ತು ಡೆಫಿನೆಟ್ ಆರ್ಟಿಕಲ್ ದ ಇಸ್ ನಾಟ್ ಯೂಸ್ಡ್ ವಿತ್ ದೀಸ್ ಥಿಂಗ್ಸ್, ಪ್ರಾಪರ್ ನೌನ್ನ ಜೊತೆಗೆ ಯಾವತ್ತೂ ಬಳಸೋದಿಲ್ಲ. ಕೆಲವು ಸನ್ನಿವೇಶಗಳಿದೆ, ಅದನ್ನು ಈಗ ಹೇಳ್ತೇನೆ. ಈಗ ನನ್ನ ಹೆಸರು ವಿನಯ್, ಐ ಕೆನಾಟ್ ಸೇ ಐ ಆಮ್ ದ ವಿನಯ್, ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟ್ಯಾಗೋರ್, ದ ಟ್ಯಾಗೋರ್, ನೋ. ರವಿ, ಬ್ಯಾಂಗ್ಳೂರ್ ಅನ್ನೋದು ನೇಮ್ ಆಫ್ ಅ ಪ್ಲೇಸ್, ಪ್ರಾಪರ್ ನೌನ್. ಹಿಂದಿ ಅನ್ನೋದು ಥಿಂಗ್, ಲ್ಯಾಂಗ್ವೇಜ್, ಪ್ರಾಪರ್ ನೌನ್. ಅದಕ್ಕೆ ದ ಹಿಂದಿ ಈಸ್ ನೋ, ಓನ್ಲಿ ಹಿಂದಿ ಅಷ್ಟೇ. ಆದರೆ ವ್ಯಕ್ತಿಯೊಟ್ಟಿಗೆ ಕೆಲವೊಮ್ಮೆ ಬೇರೆ ಪ್ರಯೋಗದಲ್ಲಿ, ಉದಾಹರಣೆಗೆ ದ ಶೇಕ್ಸ್ಪಿಯರ್ ಆಫ್ ಇಂಡಿಯಾ ಅಂತೀವಿ, ಆಗ ಶೇಕ್ಸ್ಪಿಯರ್ ಪ್ರಾಪರ್ ನೌನ್ ನಿಜ, ಪ್ರಯೋಗ ಬೇರೆ ಅದು.
ಕಾಳಿದಾಸ ಇಸ್ ರೆಫರ್ಡ್ ಆಸ್ ದ ಶೇಕ್ಸ್ಪಿಯರ್ ಆಫ್ ಇಂಡಿಯಾ. ಅನ್ಫಾರ್ಚುನೇಟ್, ಯಾಕೆಂದರೆ ಕಾಳಿದಾಸ ಶೇಕ್ಸ್ಪಿಯರ್ಗಿಂತ ಮೊದಲೇ ಇದ್ದವ. ಸೊ ದ ಕಾಳಿದಾಸ ಇಸ್ ರೆಫರ್ಡ್ ಆಸ್ ದ ಶೇಕ್ಸ್ಪಿಯರ್ ಆಫ್ ಇಂಡಿಯಾ ಅಂತ ಹೇಳಿ ಬಳಸ್ತಾರೆ ಕೆಲವರು, ನಾವು ನೋಡ್ತೇವೆ. ಅಲ್ಲಿ ದ ಶೇಕ್ಸ್ಪಿಯರ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ, ರೈಟ್. ಇದನ್ನು ಅಬ್ಸರ್ವ್ ಮಾಡ್ಬೋದು. ಎನಿಹಾ, ಸೊ ದೆನ್ ಬಿಫೋರ್ ಆಬ್ಸ್ಟ್ರಾಕ್ಟ್ ಮೆಟೀರಿಯಲ್ ನೌನ್, ಅದರ ಹಿಂದೆ ವಿಸ್ಡಮ್, ನಾಲೆಜ್, ಐರನ್, ಗೋಲ್ಡ್, ಇಲ್ಲೆಲ್ಲ ದ ನಾಲೆಜ್ ಈಸ್ ಪವರ್ ಅಲ್ಲ, ನಾಲೆಜ್ ಈಸ್ ಪವರ್ ಅಷ್ಟೇ. ದ ಐರನ್ ನೋ, ದ ಗೋಲ್ಡ್ ಈಸ್ ಪ್ರಿಷಿಯಸ್ ನೋ, ಗೋಲ್ಡ್ ಈಸ್ ಪ್ರಿಷಿಯಸ್ ಅಷ್ಟೇ. ಇದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ದೆನ್ ಮ್ಯಾನ್, ಎನಿಮಲ್, ಸೈನ್ಸ್ ಇತ್ಯಾದಿ ಪದಗಳು ಅದರ ವೈಡೆಸ್ಟ್ ಸೆನ್ಸ್ನಲ್ಲಿ ಬಳಸುವಾಗ, ಕಾಮನ್ ನೌನ್ ಆಗಿ ಬಳಸುವಾಗ ದ ಬೇಡ. ಹಾಗಾಗಿ ಮ್ಯಾನ್ ಇಸ್ ಎ ಸೋಷಿಯಲ್ ಎನಿಮಲ್, ಅರಿಸ್ಟಾಟಲ್ ಹೇಳುವಂಥದ್ದು, ರೈಟ್. ಮ್ಯಾನ್ ಇಸ್ ಎ ಸೋಷಿಯಲ್ ಎನಿಮಲ್, ದ ಮ್ಯಾನ್ ಇಸ್ ಎ ಸೋಷಿಯಲ್ ಎನಿಮಲ್ ಅಲ್ಲ, ರೈಟ್. ದಟ್ಸ್ ದ ಡಿಫರೆನ್ಸ್. ಹಾಗೆ ಬಿಫೋರ್ ನೌನ್ ಪ್ಲಸ್ ನಂಬರ್, ನೌನ್ ಬಂದು ನಂಬರ್ ಬಂದಿದ್ರೆ ರೂಮ್ 2 ಅನ್ನುವಾಗ ದ ರೂಮ್ 2, ನೋ ದ ಪ್ಲಾಟ್ಫಾರ್ಮ್ 5, ಹಾಗೆ ಅವಶ್ಯಕತೆ ಇಲ್ಲ. ರೂಮ್ 2, ಪ್ಲಾಟ್ಫಾರ್ಮ್ 5, ಪೇಜ್ 6 ಇದೆಲ್ಲವನ್ನು ಅಬ್ಸರ್ವ್ ಮಾಡ್ಬೋದು. ಕೊನೆಯದಾಗಿ ಗೋ ಟು ಬೆಡ್, ವರ್ಕ್, ಹೋಮ್ ಹೀಗೆ ನಾವು ಬಳಸ್ತೇವೆ. ಸಿಮಿಲರ್ಲಿ ನೇಮ್ಸ್ ನೋಡಿ, ಅಲ್ಲಿಯೂ ಅಷ್ಟೇ ದ ಬೆಡ್ ಅಂತ ಹೇಳಲಿಕ್ಕಿಲ್ಲ, ದ ವರ್ಕ್, ದ ಹೋಮ್, ನೋ. ಇನ್ನೊಂದು ಅಬ್ಸರ್ವ್ ಮಾಡಿ, ಲೆಟ್ ಅಸ್ ಗೋ ಟು ಹೋಮ್ ಅಂತಲೂ ಹೇಳ್ಬೋದು, ಲೆಟ್ ಅಸ್ ಗೋ ಹೋಮ್ ಅಂತಲೂ ಹೇಳ್ಬೋದು, ರೈಟ್. ಇಟ್ಸ್ ಗೆಟಿಂಗ್ ಲೇಟ್, ಲೆಟ್ಸ್ ಗೋ ಹೋಮ್, ರೈಟ್. ಹೀಗೆ ಫಿಫ್ತ್ ಒನ್ ಆಗಿ ನೇಮ್ ವಿಚ್ ಆರ್ ನೇಮ್ಸ್ ವಿಚ್ ಆರ್ 2 ವರ್ಡ್ಸ್. ಇಲ್ಲಿ ಒಂದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮಿಸ್ ಆಗಿದೆ, ನೇಮ್ಸ್ ಆಗಬೇಕು. ದಟ್ ಈಸ್ ನೇಮ್ ಆಫ್ ಪರ್ಸನ್, ನೇಮ್ ಆಫ್ ಎ ಪರ್ಸನ್ ಆರ್ ಎ ಪ್ಲೇಸ್ ಪ್ಲಸ್ ಕಾಮನ್ ನೌನ್ ಇದ್ದಾಗ. ಇಲ್ಲಿಯೂ ಕೂಡ ಉದಾಹರಣೆಗೆ ನೋಡಿ, ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂತ ಯೂನಿವರ್ಸಿಟಿ ಹೆಸರಿದೆ. ಮ್ಯಾಂಗ್ಳೂರ್ ಇಸ್ ನೇಮ್ ಆಫ್ ಎ ಪ್ಲೇಸ್, ಯೂನಿವರ್ಸಿಟಿ ಈಸ್ ಎ ಕಾಮನ್ ನೌನ್. ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇಲ್ಲೆಲ್ಲ ದ ಅಂತ ಬರೋದಿಲ್ಲ. ದ ನಿಜಾಮುದ್ದೀನ್ ಏರ್ಪೋರ್ಟ್ ಅಲ್ಲ, ಸಾರಿ ಸ್ಟೇಷನ್ ಅಲ್ಲ, ರೈಲ್ವೆ ಸ್ಟೇಷನ್. ಇಟ್ ಶುಡ್ ಬಿ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಇನ್ ಡೆಲ್ಲಿ, ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ ಡೆಲ್ಲಿ. ಇದೆಲ್ಲ ದ ಇಲ್ಲದೆ ಬಳಸ್ತೇವೆ. ಆದರೆ ನೋಡಿ, ಇದನ್ನು ಬೇರೆ ರೀತಿ ಇದ್ದಾಗ, ಅಂದರೆ ಯೂನಿವರ್ಸಿಟಿ ಮೊದಲು ಬಂದಿದೆ, ಪ್ಲೇಸ್ ನಂತರ ಬಂದಿದೆ, ಆಗ ದ ಬರುತ್ತೆ. ಫಾರ್ ಎಕ್ಸಾಂಪಲ್, ದ ಯೂನಿವರ್ಸಿಟಿ ಆಫ್ ಮೈಸೂರು, ದ ಯೂನಿವರ್ಸಿಟಿ ಆಫ್ ಮೈಸೂರು, ಈ ರೀತಿ ಬಳಸ್ತೇವೆ. Anyhow, with this, I think we have completed 2 questions on articles. Now we have insists me to do. The prisoner is the next question. See, ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಿ, he insists me on doing it ಎಂಬುದಾಗಿ ಆಗ್ತದೆ. ಇಲ್ಲಿ ಯಾಕೆ ಹಾಗೆ ಅನ್ನೋದು ಅಂದರೆ, ಇನ್ಸಿಸ್ಟ್ ಮೀ ಆನ್ ಡೂಯಿಂಗ್ ಇಟ್. ಇನ್ಸಿಸ್ಟ್ ಅನ್ನೋದು ವರ್ಬ್, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪ್ರಿಪೊಸಿಷನ್ ಫಾಲೋ ಆಗ್ತದೆ ನೀವು ಬಳಸುವಾಗ. ಇದನ್ನು ನಾವು ವರ್ಬ್ ಪ್ಲಸ್ ಪ್ರಿಪೊಸಿಷನ್ ಪ್ಲಸ್ ING ಎನ್ನುವಂತಹ ಒಂದು ರೂಲ್ನ ಒಳಗಡೆ ನಾವು ನೋಡ್ತೇವೆ. ಕೆಲವಷ್ಟು ವರ್ಬ್ಗಳಿಗೆ ಅದಕ್ಕೆ ಅದರದ್ದೇ ಆದ ಪ್ರಿಪೊಸಿಷನ್ಗಳಿವೆ, ಮತ್ತು ಅದರ ಮುಂದೆ ಇನ್ನೊಂದು ವರ್ಬ್ ಬಂದಾಗ ಅದು INGಯನ್ನು ಪಡ್ಕೊಳ್ಳುತ್ತೆ. ಇಲ್ಲಿಯೂ ಅಷ್ಟೇ, ಇನ್ಸಿಸ್ಟ್ ಮೀ ಅನ್ನೋದಾದಮೇಲೆ ಟು ಡೂ ಬರೋದಿಲ್ಲ, ಅದು ಡೂಯಿಂಗ್ ಅಂತ ಬರಬೇಕು, INGಯನ್ನು ಪಡ್ಕೊಳ್ಳುತ್ತೆ. ಮತ್ತು ಪ್ರಿಪೊಸಿಷನ್ ಕೂಡ ಅಷ್ಟೇ, ಆನ್ ಅನ್ನೋದು ಬರಬೇಕು. ಆ ಲಿಸ್ಟನ್ನು ನಾನು ಮುಂದಿನ ಸ್ಲೈಡ್ನಲ್ಲಿ ಕೊಡ್ತಾ ಇದ್ದೇನೆ. ಸೊ ಇಲ್ಲೇ ಇದೆ ನೋಡಿ, ಇನ್ಸಿಸ್ಟ್ ಆನ್, ಸಕ್ಸೀಡೆಡ್ ಇನ್, ಸಕ್ಸೀಡ್ ಅನ್ನೋದಕ್ಕೆ ಇನ್ ಅನ್ನೋ ಪ್ರಿಪೊಸಿಷನ್, ಥ್ಯಾಂಕ್ ಆಫ್, ಅಪ್ರೂವ್ ಆಫ್ ಅಥವಾ ಅಪ್ರೂವ್ ಮೀ ಆಫ್, ಫೀಲ್ ಲೈಕ್, ಡಿಸೈಡೆಡ್ ಅಗೇನ್ಸ್ಟ್, ಡ್ರೀಮ್ ಆಫ್, ಡೂಯಿಂಗ್. ಇವೆಲ್ಲದರ ಮುಂದೆ ವರ್ಬ್ ಬಂದರೆ ಅದು INGಯನ್ನು ಪಡ್ಕೊಳ್ಳುತ್ತೆ. ಮತ್ತು ನೀವು ದಯವಿಟ್ಟು ಗಮನಿಸಬೇಕಾದದ್ದು, ಇಲ್ಲಿ ಈ ಎಲ್ಲ ವರ್ಬ್ಗಳಿಗೆ ಅದರದ್ದೇ ಆದ ಪ್ರಿಪೊಸಿಷನ್ ಇದೆ. ನೀವು ಹಿ ಸಕ್ಸೀಡೆಡ್ ಆನ್ ಡೂಯಿಂಗ್ ಅಂದರೆ ತಪ್ಪಾಗ್ತದೆ, ಹಿ ಸಕ್ಸೀಡೆಡ್ ಇನ್ ಡೂಯಿಂಗ್ ಅಂತಲೇ ಆಗುತ್ತೆ. ಇನ್ಸಿಸ್ಟೆಡ್ ಆನ್ ಥಿಂಕಿಂಗ್ ಆಫ್, ಐ ಆಮ್ ಥಿಂಕಿಂಗ್ ಆನ್ ಅಲ್ಲ, ಐ ಆಮ್ ಥಿಂಕಿಂಗ್ ಅಬೌಟ್ ಕೂಡ ಅಲ್ಲ, ಐ ಆಮ್ ಥಿಂಕಿಂಗ್ ಆಫ್ ಡೂಯಿಂಗ್ ಸಮಥಿಂಗ್. ಐ ಆಮ್ ಥಿಂಕಿಂಗ್ ಅಬೌಟ್ ಹೇಳ್ಬೋದು, ಅದು ಬೇರೆ ಅರ್ಥ, ರೈಟ್. ಐ ಆಮ್ ಥಿಂಕಿಂಗ್ ಆಫ್ ಅಂದರೆ ಕನ್ಸಿಡರಿಂಗ್ ಅಂತ, ಪರಿಗಣಿಸ್ತಾ ಇದ್ದೀನಿ ಅಂತ ಅರ್ಥ. ಐ ಆಮ್ ಥಿಂಕಿಂಗ್ ಅಬೌಟ್ ಅಂದರೆ ಯೋಚಿಸ್ತಾ ಇದ್ದೀನಿ ಅಂತ ಅರ್ಥ. ದಟ್ಸ್ ದ ಡಿಫರೆನ್ಸ್. ಐ ಆಮ್ ಅಪ್ರೂವಿಂಗ್ ಆಫ್ ಅಥವಾ ಇಟ್ ಇಸ್ ಅಪ್ರೂವ್ಡ್, ಐ ಅಪ್ರೂವ್ ಹಿಮ್ ಆಫ್ ಡೂಯಿಂಗ್ ಸಮಥಿಂಗ್, ಐ ಫೀಲ್ ಲೈಕ್ ಡೂಯಿಂಗ್ ಸಮಥಿಂಗ್, ಐ ಡಿಸೈಡೆಡ್ ಅಗೇನ್ಸ್ಟ್ ಸಮಥಿಂಗ್ ಇತ್ಯಾದಿಗಳು. ದೆನ್ ದ ಪ್ರಿಸನರ್ ವಾಸ್ ಅಕ್ಯೂಸ್ಡ್ ಆಫ್ ಮರ್ಡರ್. ಇಲ್ಲಿಯೂ ಕೂಡ ಸೇಮ್ ಮೇಲಿನ ಎಕ್ಸಾಂಪಲನ್ನು ನೀವು ತೊಗೊಳ್ಬೋದು. ಆದರೆ ಇಲ್ಲಿ ಡಿಫ್ರೆನ್ಸ್ ಏನು ಅಂದರೆ, ವರ್ಬ್ ಆದಮೇಲೆ ಒಂದು ಆಬ್ಜೆಕ್ಟ್ ಇದೆ, ಅಪ್ರೂವ್ ಮೀ ಆಫ್ ಅಂತ ಮೇಲೆ ಒಂದು ನೋಡಿದ್ರಲ್ಲ, ಅದೇ ರೀತಿಯಲ್ಲಿ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಪ್ರಿಪೊಸಿಷನ್ ಪ್ಲಸ್ ING ಇರೋದನ್ನು ಅಬ್ಸರ್ವ್ ಮಾಡ್ಬೋದು. ಅಕ್ಯೂಸ್ಡ್ ಸಂಬಡಿ ಆಫ್, ಕನ್ಗ್ರ್ಯಾಚುಲೇಟೆಡ್ ಸಂಬಡಿ ಆನ್ ಡೂಯಿಂಗ್ ಸಮಥಿಂಗ್, ಕನ್ಗ್ರ್ಯಾಚುಲೇಷನ್ ಅನ್ನೋದಕ್ಕೆ ಆನ್ ಬರೋದನ್ನು ನೋಡ್ತೀರಿ. ಸಸ್ಪೆಕ್ಟೆಡ್ ಸಂಬಡಿ ಆಫ್ ಡೂಯಿಂಗ್ ಸಮಥಿಂಗ್, ಪ್ರಿವೆಂಟೆಡ್ ಸಂಬಡಿ ಫ್ರಮ್ ಡೂಯಿಂಗ್ ಸಮಥಿಂಗ್, ಸ್ಟಾಪ್ಡ್
me from doing something, thanked him for helping me, forgive you for doing something, he warned me against something. ಎಲ್ಲ ಅಬ್ಸರ್ವ್ ಮಾಡ್ಬೋದು. ಪ್ರತಿಯೊಂದಕ್ಕೂ ಅದರದ್ದೇ ಆದ ಪ್ರಿಪೊಸಿಷನ್ ಫಾಲೋ ಆಗ್ತಾ ಇದೆ ಮತ್ತು ಆ ವರ್ಬ್ ಬಂದಾಗ ವರ್ಬ್ನ ಜೊತೆಯಲ್ಲಿ ಬರುವ ಅಬ್ಜೆಕ್ಟ್ ಯಾವ ರೀತಿ ಇರುತ್ತೆ ಇತ್ಯಾದಿಗಳನ್ನ ನೀವು ಅಬ್ಸರ್ವ್ ಮಾಡ್ತೀರಿ. ಸೊ ಐ ಥಿಂಕ್ ಪ್ಯಾಸಿವ್ ಫಾರ್ಮ್ ಆಗಿ ಇಲ್ಲಿ ಇರೋದನ್ನು ಅಬ್ಸರ್ವ್ ಮಾಡ್ಬೋದು. ಐ ವಾಸ್ ಅಕ್ಯೂಸ್ಡ್ ಆಫ್ ಅಂತ, ಏಕೆಂದರೆ ಇಲ್ಲಿ ಅಕ್ಯೂಸ್ಡ್ ಆಫ್ ಮರ್ಡರ್, ದ ಪ್ರಿಸನರ್ ವಾಸ್ ಅಕ್ಯೂಸ್ಡ್ ಫಾರ್ ಅಲ್ಲ, ಹಿ ವಾಸ್ ಅಕ್ಯೂಸ್ಡ್ ಆಫ್. ಅಕ್ಯೂಸ್ಡ್ ಅನ್ನೋದ್ರ ಜೊತೆ ಬರಬೇಕಾದ ಪ್ರಿಪೊಸಿಷನ್ ಆಫ್. ಈ ಒಂದು ಲಿಸ್ಟನ್ನು ನೀವು ನೆನಪಿಟ್ಟುಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟಂಥ ಇದೇ ರೀತಿಯ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸ್ಬೋದು ಅನ್ನುವಂಥದ್ದು. ಮತ್ತು ಕೊನೆಯದಾಗಿ ಸಪೋಸ್ ಇಫ್ ಯು ಫೇಲ್ ಡೋಂಟ್ ಲೂಸ್ ಹಾರ್ಟ್ ಅಂತ ಇದೆ. ಇಲ್ಲಿ ಸಪೋಸ್ ಮತ್ತು ಇಫ್ ಎನ್ನುವ ಎರಡು ಪದಗಳಿದೆ. ಇದನ್ನು ನಾವು ರಿಡಂಡೆಂಟ್ ಯೂಸೇಜ್ ಅಂತೀವಿ, ಅಂದರೆ ಅನ್ನೆಸೆಸರಿ ಯೂಸೇಜ್. ಸಪೋಸ್ ಅನ್ನೋದು ಅದೇ ಅರ್ಥ, ಇಫ್ ಅನ್ನೋದು ಅದೇ ಅರ್ಥ, ವೆದರ್ ಅನ್ನೋದು ಅದೇ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಇದು ರಿಡಂಡೆಂಟ್ ಯೂಸೇಜ್. ಇಲ್ಲಿ ನಮಗೆ ಎರಡು ಪದಗಳ ಅವಶ್ಯಕತೆ ಇಲ್ಲ, ಒಂದನ್ನು ತೆಗಿಬೇಕು ಅನ್ನುವಂಥದ್ದು. ಎರಡನೇದು ಇಫ್ ಯು ಇಲ್ಲಿ ಮತ್ತೆ ಉಳಿದಂತೆ ಎಲ್ಲವೂ ಕೂಡ ಸರಿ ಇದೆ. ಇನ್ನೇನು ಅಬ್ಸರ್ವ್ ಮಾಡ್ತೀರಿ ಅಂದರೆ ಇಫ್ ಮತ್ತು ವೆದರ್, ಟಿಲ್, ಅಂಟಿಲ್, ರಿಟರ್ನ್, ರೆಸ್ಪಾಂಡ್, ರಿಪ್ಲೈ, ರಿವರ್ಟ್, ಬ್ಯಾಕ್, ಇದೆಲ್ಲ ರಿಡಂಡೆಂಟ್. ಇಫ್ ಮತ್ತು ವೆದರ್ ಆದಮೇಲೆ ಎರಡೆರಡು ಬಳಸೋ ಅವಶ್ಯಕತೆ ಇಲ್ಲ. ಇಫ್ ಆರ್ ವೆದರ್ ಯು ಫೇಲ್ ಅಥವಾ ಇಫ್ ವೆದರ್ ಯು ಫೇಲ್, ಸಪೋಸ್ ಇಫ್ ಫೇಲ್, ಅವೆಲ್ಲ ಬೇಕಾಗಿಲ್ಲ. ಎರಡರಲ್ಲಿ ಒಂದು ಮಾತ್ರ ಸಾಧ್ಯ, ಸಪೋಸ್ ಯು ಫೇಲ್ ಅಥವಾ ಇಫ್ ಯು ಫೇಲ್, ವೆದರ್ ಯು ಫೇಲ್, ಯಾವುದಾದ್ರು ಒಂದು ಸಾಧ್ಯ. ಸಿಮಿಲರ್ಲಿ ಟಿಲ್ ಮತ್ತು ಅಂಟಿಲ್ ಎರಡು ಬಳಸೋ ಅವಶ್ಯಕತೆ ಇಲ್ಲ, ಎರಡು ಸೇಮ್ ಅರ್ಥ ಕೊಡುತ್ತೆ. ಟಿಲ್ ಯು ಕಮ್ ಅಥವಾ ಅಂಟಿಲ್ ಯು ಕಮ್. ಸಿಮಿಲರ್ಲಿ ರಿಟರ್ನ್ ಬ್ಯಾಕ್ ಅವಶ್ಯಕತೆ ಇಲ್ಲ, ರಿಟರ್ನ್ ಅಂದ್ರೇ ಹಿಂದಿರಿಸೋದು. ರೆಸ್ಪಾಂಡ್ ಬ್ಯಾಕ್ ಬೇಕಾಗಿಲ್ಲ, ಬ್ಯಾಕ್ ಬೇಡ, ರೈಟ್. ರಿಪ್ಲೈ, ರಿವರ್ಟ್, ಇಲ್ಲೆಲ್ಲ ಬ್ಯಾಕ್ ಅನ್ನೋ ಪದ ಅನ್ನೆಸೆಸರಿ ಇದೆ. ಇನ್ನೊಂದು ಇದೇ ರೀತಿಯಾಗಿ ನಾವು ಪಾಸ್ ಟೈಮ್ ಅನ್ನೋದನ್ನು ಟೈಮ್ ಪಾಸ್ ಎಂಬುದಾಗಿ ಇಂಡಿಯಾದಲ್ಲಿ ಬಳಸ್ತೇವೆ, ಅದು ಕೂಡ ಇನ್ನೊಂದು ಅಂಶ. ಎನಿ ಹೌ ರಿಲೇಟೆಡ್ ಎಕ್ಸ್ಪ್ರೆಷನ್ಸನ್ನು ನೀವು ಅಬ್ಸರ್ವ್ ಮಾಡ್ತೀರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಈ ಇಟ್ಸ್ ನೋ ಯೂಸ್, ದೇರ್ ಇಸ್ ನೋ ಗುಡ್, ದೇರ್ ಇಸ್ ನೋ ಪಾಯಿಂಟ್ ಇನ್, ಇದೆಲ್ಲ ಬಂದಾಗ ಹ್ಯಾವ್ ಡಿಫಿಕಲ್ಟಿ, ಬ್ಯುಸಿ, ಐ ಆಮ್ ಬ್ಯುಸಿ, ಇದೆಲ್ಲ ಆದಮೇಲೆ ಇನ್ನೊಂದು ವರ್ಬ್ ಬಂದರೆ ಅದು ಐ ಎನ್ ಜಿನ ಪಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಪಾಪ್ಯುಲರ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕಾದದ್ದು ಐ ಆಮ್ ಬ್ಯುಸಿ ಡೂಯಿಂಗ್ ಸಮಥಿಂಗ್. ಐ ಆಮ್ ಬ್ಯುಸಿ ಟು ಡೂ ಅಲ್ಲ, ಐ ಆಮ್ ಬ್ಯುಸಿ ಡೂಯಿಂಗ್ ಸಮಥಿಂಗ್ ಅನ್ನುವಂಥದ್ದು ರಿಲೇಟೆಡ್ ಟು ಕ್ವೆಶ್ಚನ್ ನಂಬರ್ ಸಿ ಆ್ಯಂಡ್ ಡಿ, ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಇನ್ನೊಂದು ವರ್ಬ್ ಪ್ಲಸ್ ಟು ಬಂದಾಗ, ಎಲ್ಲ ಪದಗಳಿಗೆ ಮುಂದೆ ವರ್ಬ್ ಬಂದರೆ ಅದು ಟು ಡೂ ಫಾರ್ಮನ್ನು ಪಡ್ಕೊಳ್ಳುತ್ತೆ ಅನ್ನೋದು. ಎರಡು ವರ್ಬ್ಗಳು ಬಂದಂಥ ಸಂದರ್ಭದಲ್ಲಿ ಡಿಸೈಡೆಡ್ ಟು ಡೂ, ಡಿಸೈಡೆಡ್ ಆದಮೇಲೆ ಇನ್ನೊಂದು ವರ್ಬ್ ಬಂದರೆ ಅದು ಟು ಡೂ ಫಾರ್ಮನ್ನು ಪಡ್ಕೊಳ್ಳುತ್ತೆ. ಉದಾಹರಣೆಗೆ ಡಿಸೈಡೆಡ್ ಟು ಡೂ. ಸಿಮಿಲರ್ಲಿ ಐ ಆಫರ್ಡ್ ಟು ಡೂ ಸಮಥಿಂಗ್, ಐ ಮ್ಯಾನೇಜ್ ಟು ಡೂ ಸಮಥಿಂಗ್, ಐ ಅಫೋರ್ಡ್ ಟು ಬೈ ದಟ್, ಐ ಅಟೆಂಪ್ಟ್ ಟು ಡೂ ಇಟ್, ಐ ರೆಫ್ಯೂಸ್ ಟು ಅಕ್ಸೆಪ್ಟ್ ಇಟ್, ಐ ಫಾರ್ಗೆಟ್ ಟು ಡೂ ಇಟ್, ಐ ಪ್ರಾಮಿಸ್ ಟು ಗಿವ್ ಹಿಮ್, ಐ ಫೇಲ್ ಟು ಪಾಸ್, ಐ ಅಗ್ರಿ ಟು ಡೂ ಇಟ್, ಐ ಪ್ಲ್ಯಾನ್ ಟು ಇಂಪ್ಲಿಮೆಂಟ್ ಇಟ್, ಐ ಏಮ್ ಟು ಅಚೀವ್ ಇಟ್, ಇಟ್ ಸೀಮ್ ಟು ಬಿ ಗುಡ್, ಇಟ್ ಅಪಿಯರ್ಸ್ ಟು, ಹಿ ಅಪಿಯರ್ಸ್ ಟು ಡೂ ಇಟ್. ಇಲ್ಲೆಲ್ಲ ಟು ಡೂ ಫಾರ್ಮ್ಯಾಟ್ ಬರೋದನ್ನು ನೋಡ್ತೀರಿ. ಇದೇ ವಿರುದ್ಧವಾಗಿ ಇದಕ್ಕೆ ಇದೇ ರೀತಿಯಲ್ಲಿ ಕೆಲವಷ್ಟು ವರ್ಬ್ಗಳು ಏನಿದೆ ಅವುಗಳಲ್ಲಿ ಇನ್ನೊಂದು ವರ್ಬ್ ಬಂದಾಗ, ಮೇಲೆ ಎಕ್ಸಾಂಪಲ್ ಬಂದ ಆ ರೀತಿಯಲ್ಲಿ ಬಂದರೆ ಅದು ಐ ಎನ್ ಜಿನ ಪಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಐ ಎಂಜಾಯ್ ಡೂಯಿಂಗ್, ಐ ಎಂಜಾಯ್ ಟು ಡೂ ಅಲ್ಲ, ಐ ಎಂಜಾಯ್ ಡೂಯಿಂಗ್, ಐ ಸ್ಟಾಪ್ ಡೂಯಿಂಗ್ ಸಮಥಿಂಗ್, ಇಟ್ ಡಿಲೇ ಡೂಯಿಂಗ್, ದೇರ್ ಇಸ್ ಡಿಲೇ ಡೂಯಿಂಗ್, ಐ ಕನ್ಸಿಡರ್ ಡೂಯಿಂಗ್ ಸಮಥಿಂಗ್, ಐ ಅಡ್ಮಿಟ್ ಡೂಯಿಂಗ್ ಸಮಥಿಂಗ್, ಇಲ್ಲ ಐ ಎನ್ ಜಿ ಬರೋದನ್ನು ಅಬ್ಸರ್ವ್ ಮಾಡ್ತೀರಿ. ಐ ಎಂಜಾಯ್ ಲಿಸನಿಂಗ್ ಟು ಮ್ಯೂಸಿಕ್. ಸೇಮ್ ಥಿಂಗ್ ಈಸ್ ಈವನ್ ಇನ್ ಫ್ರೇಸಲ್ ವರ್ಬ್ಸ್ ಲೈಕ್ ಐ ಪುಟ್ ಆಫ್ ಡೂಯಿಂಗ್ ಇಟ್, ಪುಟ್ ಆಫ್ ಅಂದರೆ ಏನು, ಪೋಸ್ಟ್ಪೋನ್, ಐ ಗಿವ್ ಅಪ್ ಡೂಯಿಂಗ್ ಇಟ್, ಬಿಟ್ಟುಬಿಡ್ತೇನೆ ಅಂತ, ಗಿವ್ ಅಪ್ ಡೂಯಿಂಗ್ ಇಟ್, ಇಲ್ಲೆಲ್ಲ ಐ ಎನ್ ಜಿಯನ್ನು ವರ್ಬ್ ಪಡ್ಕೊಳ್ಳೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಒಂದು ಸಣ್ಣ ಡಿಫ್ರೆನ್ಸನ್ನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಬಯಸೋದೇನು ಅಂದರೆ, ಈ ಸೆಕೆಂಡ್ ಕ್ವೆಶ್ಚನ್ ಏನಿದೆ ವರ್ಬ್ ಪ್ಲಸ್ ಟು ಡೂ ಬರುವಂಥದ್ರಲ್ಲಿ ಡಿಸೈಡೆಡ್ ಟು ಡೂ ಅನ್ನೋದರಲ್ಲಿ ಡಿಸೈಡ್ ಮೊದಲು ಮಾಡ್ತೀರಿ, ನಂತರ ಡೂ ಮಾಡೋದು. ವೆರಾಸ್ ಎಂಜಾಯ್ ಡೂಯಿಂಗ್ ಅನ್ನೋದರಲ್ಲಿ ನೀವು ಎಂಜಾಯ್ ನಂತರ ಮಾಡೋದು, ಮೊದಲು ಮಾಡೋದಲ್ಲ. ಅಂದರೆ ವರ್ಬ್ ಒನ್ ಹ್ಯಾಪನ್ಸ್ ಸೆಕೆಂಡ್ ಆ್ಯಂಡ್ ವರ್ಬ್ ಟು ದಟ್ ಈಸ್ ಡೂಯಿಂಗ್ ಹ್ಯಾಪನ್ಸ್ ಫಸ್ಟ್. ನೋಡಿ, ಐ ಎಂಜಾಯ್ ಲಿಸನಿಂಗ್ ಅನ್ನೋದ್ರಲ್ಲಿ ಲಿಸನ್ ಮಾಡೋದ್ರಿಂದ ನಂತರ ನೀವು ಎಂಜಾಯ್ ಮಾಡಿರೋದು. ಲಿಸನ್ ಫಸ್ಟ್, V1, V2 ಬಿಕಮ್ಸ್ ಆ್ಯಕ್ಚುಲಿ ದ ಫಸ್ಟ್ ಆ್ಯಕ್ಟಿವಿಟಿ. V1 ಏನಿದೆ ಎಂಜಾಯ್ ಅನ್ನೋದು ವರ್ಬ್ ಒನ್, ದಟ್ ಈಸ್ ದ ಸೆಕೆಂಡ್ ಒನ್. ಇದೊಂದು ಸಣ್ಣ ಅಬ್ಸರ್ವೇಷನ್ ನೋಡ್ಬೋದು. ಅದರ ಮೇಲೆ ಡಿಸೈಡೆಡ್ ಟು ಡೂ ಅಥವಾ ಉದಾಹರಣೆಗೆ ಅಫೋರ್ಡ್ ಟು ಬೈ ಅನ್ನೋದರಲ್ಲಿ ಅಫೋರ್ಡ್ ಅನ್ನೋದು ನನಗೆ ಹೊಂದಿರಬೇಕು ಮೊದಲು, ನಂತರ ಬೈ. ಅಟೆಂಪ್ಟ್ ಟು ಡೂ, ಮೊದಲು ಅಟೆಂಪ್ಟ್ ಮಾಡೋದು, ನಂತರ ಆಗುವಂಥದ್ದು. ಫಾರ್ಗೆಟ್ ಟು ಡೂ,
ಮರ್ತೋದ್ದು ಮೊದಲು, ನಂತರ ಮಾಡಲಿಲ್ಲ ಅನ್ನೋಂಥ ಈ ಥರ ತಗೊಳ್ಬೋದು. ಬಟ್ ದಟ್ ಈಸ್ ನಾಟ್ ದ ವೆರಿ ಮಚ್ ಅಥೆಂಟಿಕ್ ರೂಲ್. ಎನಿಹೌ, ಸೊ ವಿ ಗೋ ಹೆಡ್ ಟು ಲಾಸ್ಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ. ರೀರೈಟ್ ಆಸ್ ಡೈರೆಕ್ಟೆಡ್ ಇದೆ. ವರ್ಲ್ಡ್ ಹಾರ್ಟ್ ಡೇ is celebrated on 24th September ಅಂತ ಇದೆ. ಸಿ ಇಸ್ ಅ ಫ್ರೇಮ್ ಕ್ವೆಶ್ಚನ್ ಅಂತ ಇದೆ. ಯು ಕ್ಯಾನ್ ಸಿ ಇನ್ ದಿಸ್ ಕ್ವೆಶ್ಚನ್ 24th September is a ಟೈಮ್ ಯಾವ ಟೈಮ್ ಮೇಲೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂದರೆ ಅದು ಕ್ಲೂ ಏನು ನಿಮ್ಗೆ ಅಲ್ಲಿಗೆ? ಕ್ಲೂ ಈಸ್ ಆ್ಯಕ್ಚುಲಿ ಟೈಮ್. ವೆನ್ ಅನ್ನೋದು ಟೈಮ್ಗೆ ಬರುವಂಥ ಕ್ವೆಶ್ಚನ್ ವರ್ಡ್. ಹಾಗಾಗಿ ಇಟ್ ಶುಡ್ ಬಿ ವೆನ್ ಈಸ್ ವರ್ಲ್ಡ್ ಹಾರ್ಟ್ ಡೇ ಸೆಲೆಬ್ರೇಟೆಡ್. ಬಟ್ ಪ್ಲೀಸ್ ಡೂ ಅಬ್ಸರ್ವ್ ಹಿಯರ್ ದಟ್ ಕ್ವೆಶ್ಚನ್ ವರ್ಡ್ ಪ್ಲಸ್ ಆಕ್ಸಿಲರಿ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಕ್ವೆಶ್ಚನ್ ಮಾರ್ಕನ್ನು ನಾವು ಕ್ವೆಶ್ಚನ್ ಫಾರ್ಮೇಷನ್ಗೆ ಬಳಸೋದನ್ನು ಅಬ್ಸರ್ವ್ ಮಾಡಿ. ಕ್ವೆಶ್ಚನ್ ವರ್ಡ್ ವೆನ್ ಇದೆ, ಅದಾದಮೇಲೆ ಆಕ್ಸಿಲರಿ ಈಸ್ ಬಂದಿದೆ, ನಂತರ ಸಬ್ಜೆಕ್ಟ್ ವರ್ಡ್ ಹಾರ್ಟ್ ಡೇ ಬಂದಿದೆ, ನಂತರ ಸೆಲೆಬ್ರೇಟೆಡ್ ಅನ್ನೋ ವರ್ಬ್ ಪ್ಲಸ್ ಕ್ವೆಶ್ಚನ್ ಮಾರ್ಕನ್ನು ನೀವು ಅಬ್ಸರ್ವ್ ಮಾಡ್ತೀರಿ. ಓಕೆ, ವೆನ್ ಡಿಡ್ ಯು ಅಟೆಂಡ್ ದ ಪ್ರೋಗ್ರಾಮ್ ಇಸ್ ಅನದರ್ ಎಕ್ಸಾಂಪಲ್. ಇಲ್ಲಿಯೂ ಅಷ್ಟೇ ವೆನ್ ಡಿಡ್ ಈಸ್ ದ ಆಕ್ಸಿಲರಿ ಪಾಸ್ಟ್ ಟೆನ್ಸ್, ದೇರ್ಫೋರ್ ಅಟೆಂಡೆಡ್ ಅಂತ ಬರೋದಿಲ್ಲ, ಇಟ್ ಶುಡ್ ಬಿ ಅಟೆಂಡ್. ಹೀಗೆ ಟೈಮಿಗೆ ವೆನ್ ಆದರೆ ಪ್ಲೇಸ್ಗೆ ವೇರ್ ಅನ್ನುವಂಥದ್ದು. ಇನ್ನು ಪ್ರಕ್ರಿಯೆ ಮ್ಯಾನರನ್ನು ನೀವು ಕ್ವಶನ್ ಮಾಡಬೇಕಾದ್ರೆ ಹೌ ಅನ್ನುವಂಥದ್ದಾಯಿತು. ಸ್ಪೆಸಿಫಿಕ್ ಆದದ್ದನ್ನು ಕ್ವಶನ್ ಮಾಡಬೇಕಾದ್ರೆ ವಿಚ್ ಅನ್ನೋ ಪದ ಆಯಿತು. ಹೀಗೆ ಏನು ಎಂದು ಪ್ರಶ್ನೆ ಮಾಡುವಾಗ ವಾಟ್ ಅನ್ನೋ ಪದ ಆಯಿತು. ಇವನ್ನ ನಾವು 6 ಆನೆಸ್ಟ್ ಸರ್ವಿಂಗ್ ಮೆನ್ ಅಂತ ಕರಿತೀವಿ. ಈ ಕ್ವಶನ್ ವರ್ಡ್ಸ್ಗಳನ್ನು ಇದನ್ನು ರುಡ್ಯಾರ್ಡ್ ಕಿಪ್ಲಿಂಗ್ ತನ್ನ ಪದ್ಯದಲ್ಲಿ ಹೇಳ್ತಾರೆ, 6 ಆನೆಸ್ಟ್ ಸರ್ವಿಂಗ್ ಮೆನ್ ಎಂಬುದಾಗಿ. ಓಕೆ, ನೆಕ್ಸ್ಟ್ ನಾವು ನೋಡೋದಾದರೆ, ಸಾರಿ ಫಾರ್ ಮಿಸ್ಟೇಕ್, ಇಟ್ ಶುಡ್ ಬಿ ಡೂ ದೇ ಪ್ಲೇ ಗೇಮ್ಸ್ ಫಾರ್ ದ ಸೇಕ್ ಆಫ್ ಮನಿ ಅನ್ನುವ ಪ್ರಶ್ನೆ. ಇಲ್ಲಿ ಕ್ಲೂ ಏನು? ಡೂ ಅನ್ನೋದು ಪ್ಲೂರಲ್ ಆದ ಕಾರಣ ನಮಗೆ ದೇ ಪ್ಲೇ ಗೇಮ್ಸ್ ಅನ್ನೋದು ಡೂ ದೇ ಪ್ಲೇ ಎಂಬುದಾಗಿ ಆನ್ಸರ್ ಆಗ್ತದೆ. ದೇ ಪ್ಲೇ ಗೇಮ್ಸ್ ಫಾರ್ ದ ಸೇಕ್ ಆಫ್ ಮನಿ, ಇಲ್ಲಿ ನೀವೇನು ಮಾಡಬೇಕು? ಬಿಗಿನಿಂಗ್ ವಿತ್ ಡೂ ಅಂತ ಬರೀರಿ ಅಂತಿದೆ. ಮೇಲ್ಗಡೆದು WH ಕ್ವೆಶ್ಚನ್, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕ್ವೆಶ್ಚನ್, ಎರಡನೇದು SR ನೋ ಟೈಪ್ ಕ್ವೆಶ್ಚನ್. ಅಲ್ಲಿ ನಿಮಗೆ ಫಸ್ಟ್ ಕ್ವೆಶ್ಚನ್ ವರ್ಡ್ ಒಂದು ಬರೋದಿಲ್ಲ, ಮತ್ತೆಲ್ಲ ಸೇಮ್ ರೂಲ್, ರೈಟ್? ಸೊ ಇವೆಲ್ಲ ಇದರಲ್ಲಿ ನೀವು ಇನ್ವರ್ಷನ್ ಆಫ್ ಆಕ್ಸಿಲರಿ ಮತ್ತು ಸಬ್ಜೆಕ್ಟನ್ನು ಅಬ್ಸರ್ವ್ ಮಾಡ್ಬೋದು. ದೇ ಪ್ಲೇ ಬಿಕಮ್ಸ್ ಡೂ ದೇ ಪ್ಲೇ. ಎಲ್ಲಿ ಆಕ್ಸಿಲರಿ ಇಲ್ಲವೋ ಅಲ್ಲಿಗೆ ಡೂ ಅನ್ನು ಹೆಲ್ಪಿಗೆ ತೊಗೊಳ್ಬೇಕು. ಬೇರೆ ಎಲ್ಲ ಆಕ್ಸಿಲರಿ ಇದ್ದರೆ, ಈಗ ಉದಾಹರಣೆಗೆ ವರ್ಲ್ಡ್ ಹಾರ್ಟ್ ಡೇ ಈಸ್ ಸೆಲೆಬ್ರೇಟೆಡ್, ಈಸ್ ಅಂತದ್ದು ಇದೆ ಆಕ್ಸಿಲರಿ, ಹಾಗಾಗಿ ವೆನ್ ಈಸ್ ಅಂತ ನೀವು ತೊಗೊಳ್ಬೋದು ಅಲ್ಲಿ. ದ್ಯಾಟ್ ಇಸ್ ದ ಡಿಫ್ರೆನ್ಸ್ ಅಲ್ವಾ? ಹಾಗೆ ಇಲ್ಲಿಯೂ ಕೂಡ ಅಷ್ಟೇ, ಡೂ ದೇ ಪ್ಲೇ ಅನ್ನುವಂಥದ್ದು ಕರೆಕ್ಟ್ ಆಗ್ತದೆ. ಆದರೆ ಡೂ ಫಾರ್ ಪ್ಲೂರಲ್ಸ್, ಆದರೆ ಡಸ್ ಅನ್ನೋದು ಸಿಂಗ್ಯುಲರ್. ರೆಡಿ? ಅಲ್ಲಿ ಒಂದು ವೇಳೆ ದೇ ಬದಲು ಹೀ ಪ್ಲೇಸ್ ಅಂತ ಇದ್ದಿದ್ರೆ ಇಟ್ ಶುಡ್ ಬಿ ಡಸ್ ಹೀ ಪ್ಲೇ ಅಂತ ಆಗ್ತಾಯಿತ್ತು. ಓಕೆ, ದ್ಯಾಟ್ಸ್ ದ ಥಿಂಗ್. ಇನ್ನೊಂದು ಅಬ್ಸರ್ವ್ ಮಾಡಬೇಕಾದದ್ದು, ಈ ವರ್ಲ್ಡ್ ಆರ್ಡರ್ ಚೇಂಜ್ ಎಲ್ಲ ನಾವು ಯಾವಾಗ ಮಾಡ್ತೀವಿ ಅಂದರೆ, ಕ್ವೆಶ್ಚನ್ ನಾವು ಸಬ್ಜೆಕ್ಟ್ನ ಮೇಲೆ ಮಾಡದಿದ್ದಾಗ. ಕ್ವೆಶ್ಚನ್ ಒಂದು ವೇಳೆ ಸಬ್ಜೆಕ್ಟನ್ನೇ ಕ್ವೆಶ್ಚನ್ ಮಾಡೋದಾಗಿದ್ದರೆ, ಉದಾಹರಣೆಗೆ ರವಿ ಹೆಲ್ಪ್ಡ್ ಮೀ, ಅಲ್ಲಿ ರವಿಯನ್ನು ಸಬ್ಜೆಕ್ಟ್, ಅದನ್ನು ಕ್ವೆಶ್ಚನ್ ಮಾಡ್ತಾ ಇದ್ದೀನಿ. ಹೂ ಹೆಲ್ಪ್ಡ್ ಮೀ ಇಸ್ ದ ಕ್ವೆಶ್ಚನ್. ಹೂ ಅಷ್ಟೇ ಸಾಕು, ಬೇರೆ ಏನು ಚೇಂಜಸ್ ಬರೋದಿಲ್ಲ ಅನ್ನೋದು ಇನ್ನೊಂದು ಅಬ್ಸರ್ವೇಷನ್. ನೆಕ್ಸ್ಟ್ ಕ್ವೆಶ್ಚನ್ಗೆ ನಾವು ಹೋದರೆ, ರೋಹನ್ ಈಸ್ ಎ ಗುಡ್ ಬಾಯ್. ಇದಕ್ಕೆ ನೀವು ಕ್ವೆಶ್ಚನ್ ಟ್ಯಾಗನ್ನು ಮಾಡಬೇಕು. ಬಹಳ ಸರಳವಾದ ಪ್ರಶ್ನೆ, ಯಾಕೆಂದರೆ ರೋಹನ್ ಈಸ್ ಎ ಗುಡ್ ಬಾಯ್, ಈಸಂಟ್ ಹೀ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ಇದನ್ನು ಹೇಗೆ ಮಾಡಬೇಕು? ಕ್ವೆಶ್ಚನ್ ಟ್ಯಾಗ್ ಅಲ್ಲಿ ಈಸ್ ಅಂತ ಆಕ್ಸಿಲರಿ ಇದೆ, ಆ ಆಕ್ಸಿಲರಿಯನ್ನು ತಗೊಳ್ತೀರಿ. ರೋಹನ್ ಈಸ್ ಎ ಗುಡ್ ಬಾಯ್ ಅನ್ನೋದು ಪಾಸಿಟಿವ್ ಸೆಂಟೆನ್ಸ್ ಆಗಿದೆ, ಹಾಗಾಗಿ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಬರಬೇಕು. ಇದೊಂದು ರೂಲ್ ಇದೆ. ಫಾರ್ ಪಾಸಿಟಿವ್ ಸೆಂಟೆನ್ಸ್ ವಿ ಯೂಸ್ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್. ಫಾರ್ ನೆಗೆಟಿವ್ ಸೆಂಟೆನ್ಸ್ ವಿತೌಟ್ ನಾಟ್ ಅಂದ್ರೇನು? ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್. ಸೊ ಹಾಗಾಗಿ ರೋಹನ್ ಈಸ್ ಎ ಗುಡ್ ಬಾಯ್ ಇಸ್ ಎ ಪಾಸಿಟಿವ್ ಸೆಂಟೆನ್ಸ್. ನಾಟ್, ನೆವರ್, ನ್ಯೂ, ನನ್ ಇತ್ಯಾದಿ ಪದಗಳಿಲ್ಲ. ಹಾಗಾಗಿ ಸೊ ನಾಟನ್ನು ಹಾಕ್ಕೋಬೇಕು. ಈಸ್ ನಾಟ್, ಮತ್ತು ಪ್ರನೌನ್ ಬರುತ್ತೆ ಹೀ ಮತ್ತು ಕ್ವೆಶ್ಚನ್ ಮಾರ್ಕ್, ರೈಟ್? ಸೊ ಈಸಂಟ್ ಹೀ. ನೋಡಿ, ಆಲ್ವೇಸ್ ವಿ ರೈಟ್ ಕ್ವೆಶ್ಚನ್ ಟ್ಯಾಗ್ ಇನ್ ಕಾಂಟ್ರಾಕ್ಷನ್. ಈಸಂಟ್ ಅನ್ನೋದು ಕಾಂಟ್ರಾಕ್ಷನ್, ಶಾರ್ಟನಿಂಗ್ಸ್. ಯಾಕೆ? ಅದು ಸ್ಪೋಕನ್ ಇಂಗ್ಲೀಷ್ನ ಲಕ್ಷಣ, ರೈಟ್? ಕಾಂಟ್ರಾಕ್ಷನನ್ನು ಬಳಸೋದು. ಕ್ವೆಶ್ಚನ್ ಟ್ಯಾಗ್ ಯಾವಾಗಲೂ ಕೂಡ ನಮ್ಮ ಎದುರುಗಡೆ ಇರೋರಿಗೆ ನಾವು ಕೇಳೋದು. ಇಟ್ಸ್ ಎ ಸ್ಪೋಕನ್ ಇಂಗ್ಲೀಷ್ ಫೀಚರ್ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಎನಿಹೌ, ಇದರ ಬಗ್ಗೆ ಎಲ್ಲ ಡೀಟೇಲ್ಸ್ ವೀಡಿಯೋಗಳು ನನ್ನ ಚಾನಲಲ್ಲಿ ಮುಂದೆ ಬರಲಿಕ್ಕಿವೆ. ನೀವು ಅವಶ್ಯಕತೆ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದನ್ನು ಕೂಡ ನೋಡ್ಬೋದು ಅಂತ ಹೇಳಿ ಈ ಮೂಲಕ ಬಯಸ್ತೇನೆ. ಟೆನ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮತ್ತು ಈ ಎಲ್ಲ ಅಂಶಗಳನ್ನು ನನ್ನ ವೀಡಿಯೋಗಳಲ್ಲಿ ನಾನು ಮುಂದೆ ಚರ್ಚೆ ಮಾಡ್ತೇನೆ. ಸೊ ನೆಕ್ಸ್ಟ್ ವಿಲ್ ಗೋ ಟು 4th ಒನ್, ದ ಯಂಗ್ ಮ್ಯಾನ್ ಮೇಡ್ ಎ ಡಿಸ್ಟರ್ಬೆನ್ಸ್ ಎಟ್ ದ ಮೀಟಿಂಗ್ ಅಂತ ಇದೆ. ಇಲ್ಲಿ ನೀವು ಎ ಡಿಸ್ಟರ್ಬೆನ್ಸ್ ಅನ್ನೋದನ್ನು ತೊಗೊಂಡ್ಬಿಟ್ಟು ವಾಕ್ಯ ಮಾಡಿ ಅಂತಿದೆ. ಫ್ರೆಂಡ್ಸ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ದ ಯಂಗ್ ಮ್ಯಾನ್ ಅನ್ನೋದು ಸಬ್ಜೆಕ್ಟ್, ಮೇಡ್ ಅನ್ನೋದು ವರ್ಬ್, ಎ ಡಿಸ್ಟರ್ಬೆನ್ಸ್ ಅನ್ನೋದು ಆಬ್ಜೆಕ್ಟ್. ನಮಗೆ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಆಗಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಪ್ರಕ್ರಿಯೆ ನಡೆಯೋದು ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ನ ವಾಕ್ಯಗಳ ಬದಲಾವಣೆಯಲ್ಲಿ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ವಾಕ್ಯ ಇದೆ, ಕ್ವಶನ್ ಇದೆ ಇಲ್ಲಿ, ಅದನ್ನು ನೀವು ಪ್ಯಾಸಿವ್ ವಾಯ್ಸ್ಗೆ ತರಬೇಕು ಅಂತ ಹೇಳಿದರೆ ಎ ಡಿಸ್ಟರ್ಬೆನ್ಸ್ನಿಂದ ವಾಕ್ಯವನ್ನು ಆರಂಭಿಸಬೇಕು. ಯು ಕ್ಯಾನ್ ಸಿ. ಹಾಗಾಗಿ ಪ್ಯಾಸಿವ್ ವಾಯ್ಸ್ ಅನ್ನೋದನ್ನು ನೀವು ಗುರುತಿಸ್ತೀರಿ.
ಪ್ಯಾಸಿವ್ ವಾಯ್ಸ್ ಹೇಗೆ ಮಾಡಬೇಕು, ಸಬ್ಜೆಕ್ಟ್ ಆಬ್ಜೆಕ್ಟನ್ನು ಆಚೆ ಈಚೆ ಇನ್ವರ್ಷನ್ ಮಾಡುವಂಥದ್ದು, ಮತ್ತು ಬಿಯನ್ನು ಬಳಸಿಬಿಟ್ಟು ಪ್ಲಸ್ ಪಿಯನ್ನು ಬಳಸಿಬಿಟ್ಟು ಪ್ಯಾಸಿವ್ ಮಾಡೋದು. ಬಿ ಅಂದ್ರೇನು, ಆಮ್, ಈಸ್, ಆರ್, ವಾಸ್, ವರ್ ಅಲ್ಲಿ ಸೂಟಬಲ್ ಯಾವುದು ಅನ್ನೋದನ್ನು ನೋಡಿ ಅದನ್ನು ಹಾಕುವಂಥದ್ದು. ಅದಕ್ಕೆ ಮತ್ತು ಇರುವಂಥ ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲನ್ನು ಬಳಸ್ಕೊಳ್ಳೋದು. ಉದಾಹರಣೆಗೆ ನೋಡಿ, ಇಲ್ಲಿ ಐ ಹೆಲ್ಪ್ಡ್ ದೆಮ್ ಟು ಸ್ಕೋರ್ ಮೋರ್ ಇನ್ ದ ಎಕ್ಸಾಮ್ಸ್ ಅಂತ ಇದೆ. ಇಲ್ಲಿ ಟೂವನ್ನು ಬಿಡ್ಬೋದು ನೀವು ಹೆಲ್ಪ್ ಅನ್ನೋ ಪದಕ್ಕೆ, ಬೇಕಾದರೆ ಹೆಲ್ಪ್ ದೆಮ್ ಟು ಅಥವಾ ಹೆಲ್ಪ್ ದೆಮ್ ಸ್ಕೋರ್ ಯಾವುದು ಕೂಡ ಕರೆಕ್ಟು. ಇಲ್ಲಿ ಏನಾಗ್ತದೆ, ಈ ವಾಕ್ಯದಲ್ಲಿ ಐ ಹೆಲ್ಪ್ಡ್ ದೆಮ್, ಅಲ್ಲಿ ದೇ ಅನ್ನೋದು ದೆಮ್ಮನ್ನು ತೆಗೆದು ನಾವು ದೇ ಅಂತ ಸಬ್ಜೆಕ್ಟ್ ರೂಪಕ್ಕೆ ತರ್ತೀವಿ. ದೆನ್ ಐ ಅನ್ನೋದು ಮೀ ಅಂತ ಹೇಳಿ ಮುಂದೆ ಆಬ್ಜೆಕ್ಟ್ನ ಪೊಸಿಷನಿಗೆ ಹೋಗ್ತದೆ. ಮಧ್ಯದಲ್ಲಿ ಹೆಲ್ಪ್ಡ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿದೆ. ಹಾಗಾಗಿ ಪಾಸ್ಟ್ ಟೆನ್ಸ್ ಬಿ ಆಕ್ಸಿಲರಿ ಯಾವುದು, ವಾಸ್ ಮತ್ತು ವರ್. ಈ ವಾಸ್ ಮತ್ತು ವರ್ನಲ್ಲಿ ದೇ ಅನ್ನುವ ಸಬ್ಜೆಕ್ಟ್ಗೆ ಮ್ಯಾಚ್ ಆಗೋದು, ಪ್ಲೂರಲ್ಗೆ ಮ್ಯಾಚ್ ಆಗುವಂಥದ್ದು ವರ್. ಹಾಗಾಗಿ ವರನ್ನು ತಗೊಳ್ತೀವಿ. ಪ್ಲಸ್ ಏನು ಹಾಕಬೇಕು, ಹೆಲ್ಪ್ ಅನ್ನೋ ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, ಅಂದರೆ ಮೂರನೇ ಫಾರ್ಮ್, ಹೆಲ್ಪ್, ಹೆಲ್ಪ್ಡ್, ಹೆಲ್ಪ್ಡ್. ಆ ಮೂರನೇ ಹೆಲ್ಪ್ಡ್ ಅನ್ನೋ ಫಾರ್ಮನ್ನು ವರ್ ಹೆಲ್ಪ್ಡ್ ಅಂತ ಹಾಕ್ತೀವಿ. ಮತ್ತು ಬೈ ಅನ್ನೋದ್ರ ಮೂಲಕ ನಾವು ಆಬ್ಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ, ಬೈ ಮೀ. ಅದೇ ಪ್ರಕ್ರಿಯೆಯಲ್ಲಿ ನಾವು ಮಾಡುವಂಥದ್ದು. ಎ ಡಿಸ್ಟರ್ಬೆನ್ಸ್ ವಾಸ್ ಮೇಡ್ ಬೈ ಅ ಯಂಗ್ ಮ್ಯಾನ್. ಎ ಡಿಸ್ಟರ್ಬೆನ್ಸ್ ವಾಸ್ ಮೇಡ್ ಬೈ ಅ ಯಂಗ್ ಮ್ಯಾನ್, ಬೈ ದ ಯಂಗ್ ಮ್ಯಾನ್, ಬೈ ದ ಯಂಗ್ ಮ್ಯಾನ್ ಎಂಬುದಾಗಿ ಆನ್ಸರ್ ಆಗ್ತದೆ. ಹೀಗೆ ಇದು ಪ್ಯಾಸಿವ್ ವಾಯ್ಸ್ ರಿಲೇಟೆಡ್ ಕ್ವೆಶ್ಚನ್ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಎನಿಹೌ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ video. I'll come up with part B discussion in the next video. Also, you can stay connected with my channel for more discussion of these grammar elements in future days. Thank you for watching.